ಶ್ರೀ ಗುರುಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಂ ಭಕ್ತಿಗೆ ಮೂಲಂ, ಬಸವಂ ಕಾಲಂಗೆ ಕಾಲನನುಪಮಶೀಲಂ, ಜಂಗಮಲೋಲಂ ಬಸವಂ ರಕ್ಷಿಪುದೆನ್ನ ಸಂಗನ ಬಸವಣ್ಣ. ಓಂ ಅರಬಸವಾಯ ನಮಃ. ಪ್ರಭು ಬಸವಾಯ ನಮಃ. ಗುರು ಬಸವಾಯ ನಮಃ. ಲಿಂಗ ಬಸವಾಯ ನಮಃ. ಜಂಗಮ ಬಸವಾಯ ನಮಃ. ಭಸ್ಮ ಬಸವಾಯ ನಮಃ. ರುದ್ರಾಕ್ಷಿ ಬಸವಾಯ ನಮಃ. ಮಂತ್ರ ಬಸವಾಯ ನಮಃ. ಪಾದೋದಕ ಬಸವಾಯ ನಮಃ. ಪ್ರಸಾದ ಬಸವಾಯ ನಮಃ. ಚಿನ್ನಿಧಿ ಬಸವಾಯ ನಮಃ. ಚಿನ್ನಿಧಿ ಬಸವಾಯ ನಮಃ. ಚಿದ್ಬಿಂದು ಬಸವಾಯ ನಮಃ. ಚಿದಂಗ ಬಸವಾಯ ನಮಃ. ಚಿತ್ಕಲೆ ಬಸವಾಯ ನಮಃ. ನಿಸ್ಸಂಸಾರಿ ಬಸವಾಯ ನಮಃ. ನಿಷ್ಪ್ರಪಂಚ ಬಸವಾಯ ನಮಃ. ನಿರಂಜನ ಬಸವಾಯ ನಮಃ. ನಿರ್ಗುಣ ತಂದೆ ತಾಯಂದ್ರಿಗೂ ಶರಣು ಶರಣಾರ್ಥಿಗಳು. ನಿತ್ಯ ತೃಪ್ತ ಬಸವಾಯ ನಮಃ. ಆಕಾರ ಬಸವಾಯ ನಮಃ. ಉಕಾರ ಬಸವಾಯ ನಮಃ. ಮಕಾರ ಬಸವಾಯ ನಮಃ. ನಕಾರ ಬಸವಾಯ ನಮಃ. ಮಕಾರ ಬಸವಾಯ ನಮಃ. ಸಿಕಾರ ಬಸವಾಯ ನಮಃ. ವಾಕಾರ ಬಸವಾಯ ನಮಃ. ಯಕಾರ ಬಸವಾಯ ನಮಃ. ಓಂಕಾರ ಬಸವಾಯ ನಮಃ. ಇಮ್ರಾಂಕಾರ ಬಸವಾಯ ನಮಃ. ಸಂಗಮೇಶ್ವರ ಬಸವಾಯ ನಮಃ. ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ. ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ. ಸರ್ವರಿಗೂ ಶರಣೋ ಶರಣಾರ್ಥಿಗಳು. ಇದುವರೆಗೆ ಬಸವಸ್ತುತಿ ಗುರುದೇವರ ನೆನಹನ್ನು ಮಾಡಿದಂತ ಸೋದರಿ ಅನಸೂಯ ಅವರಿಗೆ ಶರಣು ಶರಣಾರ್ಥಿಗಳನ್ನು ಹೇಳುತ್ತಾ, ನಾವು ಶರಣರ ಶಿವಯೋಗ ಎಂಬ ಒಂದು ಮಾಲಿಕೆಯಲ್ಲಿ ಅನೇಕ ವಿಷಯಗಳನ್ನ ನೋಡ್ತಾ ಇದ್ದೀವಿ. 9 ಕ್ರಮಗಳಲ್ಲಿ ಅದು ಸಾಗ್ತಾ ಇದೆ. ಸಹಜದಿಂದ ಶೂನ್ಯ ಹೇಗೆ ವಿಕಾಸವಾಯಿತು, 2ರಲ್ಲಿ ಓಂ ಅಕ್ಷರದಲ್ಲಿ ಒಳಗೆ ಏನಿದೆ ಅಂತ ನೋಡಿದ್ವಿ, 3ರಲ್ಲಿ ಪಂಚವಿಂಶತಿ ತತ್ವಗಳಿಂದ ನಮ್ಮ ದೇಹ ಆಗಿರುವುದರಿಂದ ಆ ಪಂಚಮಹಾಭೂತಗಳು ಯಾವುವು, 25 ತತ್ವಗಳು ಯಾವುವು, ಅವುಗಳನ್ನ ಅಭ್ಯಸನ ಮಾಡಿ ಬೇರೆ ಬೇರೆ ವಿವಿಧ ಚಕ್ರಗಳಲ್ಲಿ ಯಾವ ಯಾವ ಶಕ್ತಿಗಳಿವೆ ಅನ್ನೋದನ್ನ ವಿಕಸನ ಕ್ರಮ 4ರಲ್ಲಿ ನೋಡಿಕೊಂಡು, ವಿಕಸನ ಕ್ರಮ 5ರಲ್ಲಿ ಆ ಚಕ್ರಗಳು ಮತ್ತು ಆ ಲಿಂಗಗಳ ಮಹತ್ವವನ್ನ ಅರಿತುಕೊಂಡು, 6ರಲ್ಲಿ ದೀಕ್ಷೆ ಮತ್ತು ಇಷ್ಟಲಿಂಗದ ಒಳಗೆ ಏನಿದೆ ಅಂತ ವಿವರವಾಗಿ ಅಭ್ಯಸನ ಮಾಡಿದ್ವಿ. ಹಾಗೇನೆ ವಿಕಸನ ಕ್ರಮ 7ರಲ್ಲಿ ಒಂದು ಮೈಲಾರ ಬಸವಲಿಂಗ ಶರಣರ ನವಚಕ್ರ ಲಿಂಗಗಳ ಸುಂದರವಾದ ಪ್ರಾರ್ಥನೆಯನ್ನ ಓದಿ, ವಿಕಸನ ಕ್ರಮ 8ರಲ್ಲಿ ಪ್ರವೃತ್ತಿ ಮಾರ್ಗವೆಂದರೇನು ಮತ್ತು ನಿವೃತ್ತಿ ಮಾರ್ಗವನ್ನು ಎಂದರೇನು ಅಂತ ನೋಡ್ತಾ, 9ರಲ್ಲಿ ಶತ ಏಕದ ನೆಲೆಮನೆ ಅನ್ನೋ ಒಂದು ಸುದೀರ್ಘ ಅಧ್ಯಯನವನ್ನ ನಾವೀಗ ಮಾಡ್ತಾ ಇದ್ದೀವಿ ಅನ್ನೋದನ್ನ ತಾವೆಲ್ಲ ಗಮನಿಸಿದ್ದೀರಿ. ಹೀಗಾಗಿ ಬಂಧುಗಳೇ, ಶರಣರ ಶಿವಯೋಗದಲ್ಲಿ ಶತ ಏಕದ ನೆಲೆಮನೆಗೆ ತನ್ನದೇ ಆದ ಒಂದು ಪ್ರಾಶಸ್ತ್ಯವಿದೆ, ಪ್ರಾಮುಖ್ಯತೆ ಇದೆ. ಶತ ಏಕದ ನೆಲೆಮನೆಯಲ್ಲಿ ಇರುವಂತಹ ಮನೆಗಳಿಗೆ, ಅಲ್ಲಿರುವಂತಹ ಕೋಣೆಗಳಿಗೆ ನಾವು ಹೋದಾಗ ಅಲ್ಲಿರುವ ತತ್ವಗಳು, ಅಲ್ಲಿ ಏನು ಅವರು ಹೇಳ್ತಿದ್ದಾರೆ ಅನ್ನೋದನ್ನ ಗಮನಿಸಿದರೆ ನಮಗೆ ಮುಂದೆ ಮಾಡಿಕೊಳ್ಳುವ ಒಂದು ಶಿವಯೋಗಕ್ಕೆ ಅತ್ಯಂತ ಸಹಕಾರಿಯಾಗಿರುತ್ತದೆ ಎಂಬುದನ್ನು ಗಮನದಲ್ಲಿ ಇಟ್ಕೊಂಡು ನಾವು ಈ ಅಭ್ಯಾಸದಲ್ಲಿ ಈಗ ತೊಡಗಿದ್ದೇವೆ. ಹೀಗಾಗಿ ಇದೊಂದು 6 ಮಹಡಿ ಕಟ್ಟಡಗಳ ಒಂದು ದೇಹ ನಮ್ದಾಗಿದೆ. ಈಗ ನಾವು ಕೆಳಗಿನ ಮಹಡಿಯಲ್ಲಿರುವ ಭಕ್ತ ಸ್ಥಳದ ಅಂಗಸ್ಥಳದಲ್ಲಿರುವ ಒಂದು ಸ್ಥಳಗಳನ್ನೆಲ್ಲ ನೋಡಿದ್ವಿ. ಯಾರು ಹೇಳ್ತೀರಿ ಆ 15 ಸ್ಥಳಗಳನ್ನ ಅಂಗಸ್ಥಳದಲ್ಲಿರುವ?
15 ಸ್ಥಳಗಳನ್ನ ಯಾರಾದ್ರೂ ಒಬ್ರು ಹೇಳ್ತೀರಾ? ಹೇಳಿ ಶರಣು ಶರಣಾರ್ಥಿ. ಹೇಳಿ ಅಕ್ಕ, ಸವಿತಕ್ಕ ಹೇಳಿ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಸ್ವಾನುಭವದ ನೆಲೆಯಲ್ಲಿ ಭಾಗಿಯಾದ ಎಲ್ಲ ನನ್ನ ಶರಣ ತಂದೆ ತಾಯಿಗಳಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಅಂಗಸ್ಥಳದಲ್ಲಿರುವ ಭಕ್ತಸ್ಥಳದ 15 ಉಪಸ್ಥಳಗಳು: ಪಿಂಡಸ್ಥಳ, ಪಿಂಡ ಜ್ಞಾನ ಸ್ಥಳ, ಸಂಸಾರ ಹೇಯ ಸ್ಥಳ, ಗುರುಕಾರಣ್ಯ ಸ್ಥಳ, ಲಿಂಗಧಾರಣ ಸ್ಥಳ, ವಿಭೂತಿ ಧಾರಣ ಸ್ಥಳ, ರುದ್ರಾಕ್ಷಿ ಧಾರಣ ಸ್ಥಳ, ಮಹಾಮಂತ್ರ ಸ್ಥಳ, ಉಭಯ ಸ್ಥಳ, ತ್ರಿವಿಧ ಸಂಪತ್ತಿ ಸ್ಥಳ, ಚತುರ್ವಿಧ ಸಾರಾಯ ಸ್ಥಳ, ಉಪಾಧಿ ಮಾಟ ಸ್ಥಳ, ನಿರುಪಾಧಿ ಮಾಟ ಸ್ಥಳ, ಸಹಜ ಮಾಟ ಸ್ಥಳ. ಶರಣು ಶರಣಾರ್ಥಿಗಳು. ಶರಣು ಅಕ್ಕ. ಹೀಗೆ ಆ 15 ಒಬ್ರು ಯಾರು ನೀವು ಮ್ಯೂಟ್ ಮಾಡ್ಕೊಳ್ಬೇಕು, ಅವ್ರಿಗೆ ಯಾರಾದ್ರೂ ಹೆಲ್ಪ್ ಮಾಡಿ ಮ್ಯೂಟ್ ಮಾಡ್ಕೊಳ್ಳಕ್ಕೆ ದಯವಿಟ್ಟು, ಅಥವಾ ಅವ್ರು ಸುಮ್ಮನಾದ್ರೂ ಕೂತ್ಕೊಳ್ಬೇಕು, ಶಬ್ದ ಮಾಡಬೇಡಿ ಅಷ್ಟೇ. 15 ಉಪಸ್ಥಳಗಳನ್ನ ಸೋದರಿ ಸವಿತಾ ಅಕ್ಕ ಅವ್ರಿಗೆ ಹೇಳಿದ್ರು. ನಾವು ಇವನ್ನೆಲ್ಲ ಮುಗಿಸ್ಕೊಂಡು 9 ಲಿಂಗಸ್ಥಳಗಳಲ್ಲಿ, ಆಚಾರ ಲಿಂಗಸ್ಥಳದಲ್ಲಿರುವಂತಹ ಲಿಂಗಸ್ಥಳಗಳನ್ನ ಅಭ್ಯಾಸನ ಈಗ ಕೈಕೊಂಡಿದ್ದೀವಿ. ಹೋದ ಸಾರಿ ದೀಕ್ಷಾ ಗುರುಸ್ಥಳ, ಶಿಕ್ಷಾ ಗುರುಸ್ಥಳ ಇವುಗಳೆರಡನ್ನೇ ಅಭ್ಯಾಸನ ಮಾಡಿ ಇವತ್ತು ನಾವು ಮುಂದೆ ಹೋಗುವವರಿದ್ದೇವೆ. ಒಟ್ಟು 24 ಸ್ಥಳಗಳ ಅಭ್ಯಾಸನವನ್ನ ನಾವು ಭಕ್ತ ಸ್ಥಳದಲ್ಲಿ ಮಾಡಬೇಕಾಗಿದೆ. ಮಾಡಿ ಸರ್, ಮಾಡಿ ಬರ್ರಿ. ಸ್ವಲ್ಪ ಮ್ಯೂಟ್ ಮಾಡಿ ಅಣ್ಣ ನೀವೇ. ಮಾಡ್ತಾ ಇದ್ ಮಾಡಿ ಬರ, ಅಷ್ಟ್ರೊಳಗ ಆಗ್ಬಿಟ್ಟಿರ್ತದ. ಅದೇ ಹೀಗಾಗಿ ನಾವು ಇಲ್ಲಿ ಎಲ್ಲ ಒಂದು ಅಂಗಸ್ಥಳದಲ್ಲಿರುವ ಭಕ್ತ ಸ್ಥಳದಿರುವ ಅಂಗಸ್ಥಳಗಳನ್ನ ಇದೀಗ ತಾಯಿ ಎಲ್ಲ ಹೇಳಿದ್ರು. ಇವನು ಪಿಂಡಸ್ಥಳ, ಪಿಂಡ ಜ್ಞಾನ ಸ್ಥಳದಿಂದ ಸಹಜ ಮಾಟ ಸ್ಥಳದವರೆಗೆ ಒಟ್ಟು 15 ಸ್ಥಳಗಳ ಅಭ್ಯಾಸನವನ್ನು ನಾವು ಮುಗಿಸಿ ಇವುಗಳನ್ನೆಲ್ಲ ನಾವು ನೋಡಿದೀವಿ. ಈಗ ನಾವು ಈಗ ಎಲ್ಲಿಗೆ ಹೋಗ್ಬೇಕಂದ್ರೆ 27ರಲ್ಲಿ ಇವೆಲ್ಲವನ್ನು ನೋಡಿ ನಾವು ಮುಂದೆ ಈಗ ಇವತ್ತು ಅಂದ್ರೆ ಹೋದ ಸಾರಿ ನಾವು ಯಾವ್ದು ನೋಡಿದ್ರೆ 28ರಲ್ಲಿ ಆಚಾರ ಲಿಂಗ ಸ್ಥಳದಲ್ಲಿರುವ ದೀಕ್ಷಾ ಗುರುಸ್ಥಳ, ಶಿಕ್ಷಾ ಗುರುಸ್ಥಳ. ದೀಕ್ಷಾ ಗುರುಸ್ಥಳವನ್ನ ಶರಣೆ ಪ್ರೇಮ ಅಂಗಡಿಯವರು ತೆಗೆದುಕೊಂಡಿದ್ರಿ. ಇದೀರಾ ಅಕ್ಕ? ಪ್ರೇಮ ಅಂಗಡಿಯವರು ಇದ್ದೀರಾ? ಇಲ್ಲ ಅನ್ಸುತ್ತೆ. ದೀಕ್ಷಾ ಗುರುಸ್ಥಳದಲ್ಲಿ ಏನ್ ಮಾಡ್ತಾನಂದ್ರೆ ನಮ್ಮ ತ್ರಿಮಲಗಳನ್ನ, ಕಾರ್ಮಿಕಮಲ, ಮಾಯಾಮಲ ಮತ್ತು ಅನವಮಲವನ್ನ ಹೇಗೆ ಅವುಗಳನ್ನ ಕುಂಠಿತ ಕ್ರಿಯಾಶಕ್ತಿಯೇ ಕಾರ್ಮಿಕ ಮಲವಾಗಿ, ಕುಂಠಿತ ಜ್ಞಾನಶಕ್ತಿಯೇ ಮಾಯಮಲವಾಗಿ, ಕುಂಠಿತ ಇಚ್ಛಾಶಕ್ತಿಯೇ ಅನವಮಲವಾಗಿದೆ. ಇಂತಹ ಒಂದು ಕುಂಠಿತ ಶಕ್ತಿಗಳನ್ನ ಮತ್ತೆ ಉದ್ದೀಪನಗೊಳಿಸಿ ಅವನ್ನ ನಮಗೆ ಪರಮಾತ್ಮನನ್ನು ಕಾಣುವ ಒಂದು ಕಲೆಯನ್ನು, ಆ ಒಂದು ಪ್ರಯೋಗವನ್ನ, ಆ ಪ್ರಯೋಗದ ಯುಕ್ತಿಯನ್ನ ಗುರುವು ನಮಗೆ ದೀಕ್ಷೆಯ ಮೂಲಕ ಕರುಣಿಸುತ್ತಾನೆ. ಅದುವೇ ದೀಕ್ಷಾ ಗುರುಸ್ಥಳ ಅನಿಸುತ್ತದೆ ಅನ್ನೋದನ್ನ ನಾವು ನೋಡಿದ್ವಿ. ಗುರುವು ಕ್ರಿಯಾ ದೀಕ್ಷೆ ಕೊಟ್ಟಾಗ ಆ ಸಾಧಕನ ಕಾರ್ಮಿಕ ಮಲ ನಾಶವಾಗ್ತಾ ಇದೆ, ಸ್ಥೂಲಾಂಗ ತ್ಯಾಗಾಂಗವಾಗ್ತಾ ಇದೆ. ಮಂತ್ರ ದೀಕ್ಷೆ ಕೊಟ್ಟಾಗ ಮಾಯಾಮಲ ನಾಶವಾಗಿ ಸೂಕ್ಷ್ಮಾಂಗ ಭೋಗಾಂಗದ ರೂಪ ತಳೀತಾ ಇದೆ. ವೇದಾ ದೀಕ್ಷೆ ಕೊಟ್ಟಾಗ ಅನವಮಲ ನಾಶವಾಗಿ ಕಾರಣಾಂಗ ಯೋಗಾಂಗದ ರೂಪ ತಳೀತಾ ಇದೆ. ಈ ದೀಕ್ಷೆಗಳಿಂದ ಸಾಧಕನು ಸ್ಥೂಲ, ಸೂಕ್ಷ್ಮ, ಕಾರಣ ಎಂಬ ಸೃಷ್ಟಿಯಲ್ಲಿ ಪರವಸ್ತುವಿನ ಸಚ್ಚಿದಾನಂದ ಸ್ವರೂಪವನ್ನು ಕಂಡು ಹರ್ಷಗೊಳ್ಳುತ್ತಾನೆ. ಶಿವನಲ್ಲಿ ಒಂದಾಗಿ ಶಿವಾನುಭೂತಿ ಪಡೆದು ಚಿರಂತನವಾದ ನಿತ್ಯ ನೂತನ ಸುಖ ಸಂಪಾದಿಸಲು ನಮಗೆ ಗುರು ಬೇಕಾಗ್ತಾ ಇದೆ. ಅದಕ್ಕೆ ಅದನ್ನ ದೀಕ್ಷಾ ಸ್ಥಳ ಅಂತ ಕರೆದ್ರು. ಶಿಕ್ಷಾ ಗುರುಸ್ಥಳ ಶರಣೆ ದಾಕ್ಷಾಯಿಣಿಯನ್ನ ಅವ್ರು ತಗೊಂಡಿದ್ರು. ಇದೀರಾ ಅಕ್ಕ? ದಾಕ್ಷಾಯಿಣಿ ಅಕ್ಕ ಇದನ್ನೇ ಶರಣ ಶರಣಾರ್ಥಿ. 5 ನಿಮಿಷದಲ್ಲಿ ಹೇಳಿ ಅಕ್ಕ, ನೀವು ಏನ್ ತಿಳ್ಕೊಂಡಿದ್ದೀರಾ ಶಿಕ್ಷಾ ಗುರುಸ್ಥಳ ಅನ್ನೋದನ್ನ? ಆಯ್ತು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಶಿಕ್ಷಾ ಗುರುಸ್ಥಳ ಅಂದ್ರೆ ಗುರುವು ಶಿವಾನುಭವ ತನ್ನಲ್ಲಿರುವ ಶಿವಜ್ಞಾನವನ್ನು ಶಿಷ್ಯನಿಗೆ ಕರುಣಿಸುತ್ತಾನೆ. ದೀಕ್ಷಾ ಗುರುವೇ ಶಿಕ್ಷಾ ಗುರುವಾಗಿ ಶಿಕ್ಷಾರ್ಥವಾಗಿ ಶಿಕ್ಷಾ ಗುರುವೆನಿಸುತ್ತಾನೆ. ದೀಕ್ಷಾ ಗುರು ದೀಕ್ಷೆಯನ್ನು ಕೊಟ್ಟ ಮಾತ್ರಕ್ಕೆ ಕರ್ತವ್ಯ ಮುಗಿಯುವುದಿಲ್ಲ. ದೀಕ್ಷೆಯನ್ನು ತೆಗೆದುಕೊಂಡ ಶಿಷ್ಯನಿಗೂ ತನ್ನ ಕರ್ತವ್ಯವು ಕೊನೆಗಾಣುವುದಿಲ್ಲ. ದೀಕ್ಷೆ ಎಂಬುದು ಸಂಸ್ಕಾರವಾಗಿದೆ. ಅದು ಫಲಕಾರಿಯಾಗಬೇಕಾದರೆ ಗುರು ಶಿಷ್ಯರಲ್ಲಿ ಅನೋನ್ಯವಾದ ಬೋಧಕ ಎಂಬ ಭಾವನೆ ಇರಬೇಕು. ಗುರುಕಾರುಣ್ಯದಿಂದ ಪಡೆದ ಗುರುವಿನ ಹಸ್ತಮಸ್ತಕದಿಂದ ಗುರು ದೀಕ್ಷೆಯನ್ನು ಪಡೆದು ಅಂದಿನಿಂದ ಶಿಕ್ಷಾ ಗುರು ಆಗುತ್ತಾನೆ, ಅಂದ್ರೆ ಭಕ್ತನಾಗುತ್ತಾನೆ. ಶಿಕ್ಷಾ ಗುರು ಸ್ಥಳ ಎಂದ್ರೆ
ಗುರು ಮುಟ್ಟಿ ಗುರುವಾದ ಅರಿವಿನ ಗುರು ರೂಪವಾಗಿ ಬಂದು ಶಿಷ್ಯನ ಅಂತರಂಗದಲ್ಲೊದಗಿಸಿ ಗುರುವಿಗೆ ಶರಣಾಗಿ ಶಿಷ್ಯನೆನಿಸುವ ಬಗೆಯಿದು. ಆ ಶರಣಾಗತ ಶಿಷ್ಯನೇ ಗುರುಮುಟ್ಟಿ ಗುರುವಾದ ಅದ್ಭುತ ಬಗೆಯನ್ನು ಭಿನ್ನ ಭಾವಗಳೆಂದು ಯಾರು ಬಲ್ಲರು? ಯಾರೂ ಇಲ್ಲ. ಪರವಸ್ತುವೇ ಗುರುವಾಗಿ ಆ ಗುರುವೇ ಶಿಷ್ಯನಾಗಿ ಪುನಃ ಆ ಶಿಷ್ಯನೇ ಗುರುವಾಗುವ ಭಿನ್ನವಾದ ಕ್ರಿಯೆಯ ಅನುಭಾವವು ವಾಗ್ಮನಾತೀತವಾದುದು. ಅದು ಅನುಭಾವವಾದುದರಿಂದ ಉಪಮಿಸಿ ಹೇಳಲು ಅಸಾಧ್ಯವಾದದ್ದು. ಭಿನ್ನ ಭಾವ ಬಳಿದು ಅಭಿನ್ನ ಭಕ್ತಿಯಿಂದ ಗುರುಭಕ್ತಿ ಸಂಪನ್ನರಾಗಿ ಅನುಭವದ ಪರಿಯು ಒಂದು ಬೀಜ ವೃಕ್ಷದಂತೆ ಬಿಚ್ಚಿ ಬೇರಿಲ್ಲದ ಅನುಭವ ಸಂಬಂಧವಾಗಿದೆ. ಅಲ್ಲಿ ದ್ವಂದ್ವವಿಲ್ಲ. ಗುರು ಶಿವಾನುಭಾವಿ ಪರಮಾತ್ಮನ ನೆಲೆಕಲೆಗಳನ್ನು ಅರಿತಿದ್ದಾನೆ. ವಿಶ್ವದ ಆದ್ಯಂತಗಳನ್ನು ತಿಳಿದಿದ್ದಾನೆ. ತಾನು ತಿಳಿದಿದ್ದನ್ನೇ ಶಿಷ್ಯನಿಗೆ ಬೋಧಿಸುತ್ತಾನೆ. ಅದೇ ಶಿಕ್ಷಾ ಗುರು ಸ್ಥಳವಾಗಿದೆ. ದೀಕ್ಷಾ ಗುರು ಶಿಷ್ಯನಿಗೆ ದೀಕ್ಷೆ ಕೊಡುವುದಷ್ಟೇ ಅಲ್ಲ, ತನ್ನ ಜ್ಞಾನವೆಲ್ಲವನ್ನೂ ಬೋಧಿಸುತ್ತಾನೆ, ಅಂದ್ರೆ ವಿವರಿಸುತ್ತಾನೆ. ತನ್ನ ಶಿಷ್ಯನನ್ನು ತನ್ನಂತೆ ಮಾಡುತ್ತಾನೆ. ಶಿಕ್ಷಾ ಗುರು ಎನಿಸುತ್ತಾನೆ. ಹೀಗೆ ಶಿಕ್ಷಿಸುವ ಒಂದು ಪ್ರಸಂಗ ಅಲ್ಲಮ ಪ್ರಭು ಮತ್ತು ಅಪ್ಪ ಬಸವಣ್ಣವರ ಸಂವಾದದಲ್ಲಿ ಬರುತ್ತದೆ. ಅದನ್ನ ಹೇಳ್ಬೇಕಪ್ಪರೆ ಬೇಡ ಅಲ್ವಾ? ಮಾನವನ ಮನದಲ್ಲಿ ಸಂದೇಹವೆಂಬ ಘೋರವಾದ ಅರಣ್ಯ ಬೆಳೆದಿದೆ. ಅದು ನಾಶವಾಗದೆ ಶಾಂತಿ ದೊರೆಯದು. ಶಿಕ್ಷಾ ಗುರು ಶಿವಜ್ಞಾನ ಹಾಗೂ ಶಿವಾನುಭವ ಎಂಬ ಕುಠಾರದಿಂದ ಶಿಷ್ಯನ ಮನೋಗತ ಸಂದೇಹವನ್ನು ಕಡಿದು ಹಾಕುತ್ತಾನೆ. ಆ ಭೇದ ಮತ್ತೆ ಅಳೆಯುವುದು, ಎಲ್ಲವೂ ದೇವರ ರೂಪವಾಗಿ ಕಾಣುವುದು. ಗುರು ಲಿಂಗ ಜಂಗಮ ಇವರೆಲ್ಲ ಶಿವನ ಸಾಕಾರ ರೂಪರು. ಅದ್ವಯವಾದ ಶಿವನೇ ಎಲ್ಲೆಡೆ ತುಂಬಿದ್ದಾನೆ. ಈ ಜ್ಞಾನವನ್ನು ಶಿಷ್ಯನಿಗೆ ಕೊಡುವುದು ಗುರುವಿನ ಕರ್ತವ್ಯ. ಶಿಕ್ಷಾ ಗುರು ಅವನ ಅನುಭವ ವಚನವನ್ನು ದರ್ಪಣದಂತೆ ಅವನ ಸೂಕ್ತಿ ಕನ್ನಡಿಯಲ್ಲಿ ಶಿವ ಸ್ವರೂಪವನ್ನು ಪ್ರತಿಬಿಂಬಿಸುವುದು. ಶಿಷ್ಯನು ಆ ದರ್ಪಣದಲ್ಲಿಯೇ ತನ್ನ ನಿಜವನ್ನು ಕಂಡುಕೊಳ್ಳುವನು. ಸದ್ರೂಪ ಗುರು, ಚಿದ್ರೂಪ ಲಿಂಗ, ಆನಂದ ರೂಪ ಜಂಗಮ ಹಾಗೂ ನಿತ್ಯ ರೂಪ ಪ್ರಸಾದವನ್ನು ಅರಿಯುವವನು ಶಿಷ್ಯ. ಗುರುವಿನ ಬೋಧನೆಯಿಂದ ಜನನ ಮರಣ ಭಾವ ತೊರೆದು ಶಿವ ಐಕ್ಯವನ್ನು ಪಡೆಯುವನು. ಅಜ್ಞಾನ ಕಳೆದು ಸುಜ್ಞಾನವನ್ನು ಅಳವಡಿಸಿಕೊಳ್ಳಬೇಕು ಶಿಷ್ಯನಾದವನು. ಭವಬಂಧನ ಕಳೆದು ಅಂದಿನಿಂದ ಅದರ ಮುಖಾಂತರ ಪರಮಾತ್ಮನನ್ನು ಕಾಣಬೇಕು. ಸಾಕಾರ ನಿರಾಕಾರವನ್ನು ಅರಿಯಬೇಕು. ಗುರು ಸ್ವಸ್ವರೂಪದ ದರ್ಶನವನ್ನು ಶಿಷ್ಯನಿಗೆ ತಿಳಿಸಬೇಕು. ತನ್ನೊಳಗೆ ಪರಮಾತ್ಮನ ಚೈತನ್ಯವಿದೆ ಎಂಬುದನ್ನು ಗುರು ಶಿಷ್ಯನಿಗೆ ಅರ್ಥೈಸಬೇಕು. ಸನ್ಮಾರ್ಗ ಸತ್ಕ್ರಿಯೆಗಳನ್ನು ತಿಳಿದಿರಬೇಕು. ಶಿಷ್ಯನಾಗಬೇಕಾದರೆ ಲಿಂಗನಿಷ್ಠೆಯನ್ನು ವಚನಗಳ ಅಧ್ಯಯನವನ್ನು ತಿಳಿದಿರಬೇಕು. ತನ್ನನ್ನು ತಾನೇ ತಿಳಿದುಕೊಳ್ಳುವುದು ಶಿಕ್ಷಾ ಗುರುವಿನ ಸ್ಥಳವಾಗಿದೆ. ಸದಾಕಾಲ ಲಿಂಗ ನಿರೀಕ್ಷೆಯಲ್ಲಿರಬೇಕು. ಮಂತ್ರವನ್ನು ಪಠಿಸುತ್ತಿರಬೇಕು. ತನ್ನ ಅವಗುಣಗಳನ್ನು ಬಿಡಬೇಕು. ಅರಿಷಡ್ವರ್ಗ, ನಾನು, ನನ್ನದು ಎಂಬ ಮಾಯಮಲಗಳನ್ನು ತೊರೆದಿರಬೇಕು. ಅಂಗೇಂದ್ರಿಯಗಳನ್ನು ಕಳೆದು ಲಿಂಗೇಂದ್ರಿಯಗಳನ್ನಾಗಿ ಮಾಡಿಕೊಳ್ಳಬೇಕು. ಶಿಷ್ಯ ಮೊದಲು ಅಷ್ಟಾವರಣ, ಶತಸ್ಥಲಗಳನ್ನು, ಭಕ್ತ ಸ್ಥಳಗಳನ್ನು, ಪಂಚಾಚಾರಗಳನ್ನು ತಿಳಿದಿರಬೇಕು. ಗುರುವಾದವನು ಶಿಷ್ಯನಿಗೆ ಶಿಕ್ಷೆ ಕೊಡಬೇಕು. ಇಲ್ಲದಿದ್ದರೆ ಆ ಶಿಷ್ಯನನ್ನು ಅರಿಯುವುದಕ್ಕೆ ಸಾಧ್ಯವಾಗುವುದಿಲ್ಲ. ಶಿಕ್ಷಣ ಗುರುವಾಗಲಿಕ್ಕೆ ಸಾಧ್ಯವಾಗುವುದಿಲ್ಲ. ಶಿಕ್ಷೆ ಬೇಕೇ ಬೇಕು. ಅಲ್ಲಂಬರು ಮತ್ತು ಬಸವಣ್ಣನವರ ಪ್ರಸಂಗದಲ್ಲಿ ಇದೊಂದು ಘಟನೆ ಬರುತ್ತದೆ. ಶಿಷ್ಯನಿಗೆ ಗುರು ಬಗ್ಗೆ, ಲಿಂಗದ ಬಗ್ಗೆ ಸಮರ್ಪಣಾ ಭಾವವಿರಬೇಕು. ಗುರು ಶಿಷ್ಯರ ಸಂಬಂಧ ಅನ್ಯೋನ್ಯವಾಗಿರಬೇಕು. ಸಂವಾದ ನಡೆಸಬೇಕು. ಗುರುವಿಗೆ ಗುರುವಿಗೆ ಪ್ರಶ್ನೆಯನ್ನು ಮಾಡುತ್ತಿರಬೇಕು. ಶಿಷ್ಯನು ಭಕ್ತನ ಬಗ್ಗೆ ತಿಳಿದಿರಬೇಕು. ದೀಕ್ಷೆಯನ್ನು ತೆಗೆದುಕೊಂಡ ಶಿಷ್ಯ ತನ್ನನ್ನು ತಾನು ಬದಲಾವಣೆ ಮಾಡಿಕೊಳ್ಳಲೇಬೇಕು. ಇಲ್ಲದಿದ್ದರೆ ಆ ಸಂಸ್ಕಾರವು ಅವನಿಗೆ ಫಲಕಾರಿಯಾಗಲಾರದು. ಗುರು ಶಿಷ್ಯರಲ್ಲಿ ಬೋಧಕ ಭಾವವು ಬಲಿತು ಬರಬೇಕು. ಜ್ಞಾನ ವೃದ್ಧಿಯಾಗಬೇಕು. ಅವರು ಇರುವರಲ್ಲಿ ಸಂವಾದ ನಡೆಯಬೇಕು. ಭಕ್ತನ ಹೃದಯದಲ್ಲಿ ಕಾರ್ಯ ಸಂಬಂಧವಾದ ಕೀರ್ತಿ ವಾರ್ತೆಗಳ ಸಂಬಂಧದ ಗೌರವ ಪ್ರತಿಷ್ಠೆಗಳ ಸಂಬಂಧವಾದ ಸಂಸ್ಕಾರ ವಿಶಿಷ್ಟ ಭಾವಗಳು ತಲೆ ಎತ್ತುವ ಸಂಬಂಧವಿದೆ. ಆ ಭಾವನೆಗಳನ್ನೆಲ್ಲ ಛೇದಿಸಿ ಶಿವಭಾವ ತಂದುಕೊಡುವುದು ಶಿಕ್ಷಾ ಗುರುವಿನ ಕಾರ್ಯವಾಗಿದೆ. ಶಿಕ್ಷಾ ಗುರು ಸ್ಥಳವೆಂದರೆ ಅಂತರಂಗ ಬಹಿರಂಗ ಶುದ್ಧವಾಗಿರಬೇಕು. ಒಂದು ಮರದ ಬೀಜವಿದ್ದಂತೆ. ಒಂದು ಹಣ್ಣಿನ ಬೀಜ ಹೇಗೆ ಒಳಗಡೆ ಇದ್ದು ತನ್ನನ್ನು ತಾನು ಹೇಗೆ ವೃದ್ಧಿಸಿಕೊಳ್ಳುತ್ತದೆ, ಹಾಗೆ ಶಿಷ್ಯನು ಕೂಡ ಹಾಗೆ ತನ್ನನ್ನು ತಾನು ಅರಿಯುವುದೇ ಶಿಕ್ಷಾ ಗುರುವಿನ ಸ್ಥಳವಾಗಿದೆ. ಶರಣಾರ್ಥಿ ಅಪ್ಪರೇ. ಶರಣು ಅಕ್ಕ, ಅತ್ಯಂತ ಸುಂದರವಾಗಿ ವಿವರವಾಗಿ ತಾವು ಹೇಳಿದ್ರಿ ಅಕ್ಕ. ನಿಮಗೆ ತುಂಬಾ ಚೆನ್ನಾಗಿ ಇದು ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಶರಣಾರ್ಥಿಗಳು. ಶರಣಾರ್ಥಿ ಅಪ್ಪ. ಶರಣು ಅಕ್ಕ. ಯಾಕಂದ್ರೆ ಈ ಸ್ಥಳಗಳ ಅಭ್ಯಾಸವನ್ನು ನಾವು ಮಾಡಿದ್ದಾದ್ರೆ ಈ ಸ್ಥಳಗಳು ನಮಗೆ ಅರ್ಥವಾಗ್ತಾ ಇವೆ. ಹೀಗಾಗಿ ಇವತ್ತು
ಅಕ್ಕ ಇದನ್ನ ತುಂಬಾ ಸುಂದರವಾಗಿ ವಿವರವಾಗಿ ಹೇಳಿದ್ದಾರೆ. ಅವರಿಗೆ ಇನ್ನೊಮ್ಮೆ ಶರಣಾರ್ಥಿಗಳನ್ನ ಹೇಳ್ತಾ 29 ಈ ಭಾಗಕ್ಕೆ ನಾವು ಇವತ್ತು ಹೋಗ್ತಾ ಇದ್ದೇವೆ. ಎಲ್ಲರಿಗೂ ಶರಣಾರ್ಥಿಗಳು. ತಾವೆಲ್ಲ ಶುಚಿರ್ಭೂತರಾಗಿ ವಿಭೂತಿ ಧಾರಣೆ ಮಾಡಿಕೊಂಡು ಕುಳಿತುಕೊಂಡ ಒಂದು ಸ್ಥಿತಿಯಲ್ಲಿ ಶಿವಯೋಗದ ಪಾಠವನ್ನ ತಾವು ಕೇಳ್ಕೊಳ್ತಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ದಯವಿಟ್ಟು ಮಲಗಿಕೊಂಡು ಇದನ್ನ ಕೇಳಬೇಡಿ, ಏಕೆಂದ್ರೆ ಇದು ಶಿವಯೋಗದ ಪಾಠಗಳಾಗಿರೋದ್ರಿಂದ. ಇವತ್ತು ನಾವು ಮೋಕ್ಷ ಗುರು ಅಥವಾ ಜ್ಞಾನ ಗುರು ಸ್ಥಳವನ್ನ ನೋಡ್ತಾ ಇದ್ವಿ. ಅತ್ಯಂತ ಸುಂದರವಾದ ಸ್ಥಳ ಇದು. ಶರಣರ ಮನದಲ್ಲಿ ಲೀಯವಾದ ಲಿಂಗವೇ ದೀಕ್ಷಾ ಗುರು. ದೀಕ್ಷಾ ಗುರುವಿನ ಲಿಂಗವೇ ಭಕ್ತನಂದದಲ್ಲಿ ಆ ಶಿಕ್ಷಾ ಗುರುವಿನ ಶಿಕ್ಷಾ ಮುಖದಿಂದ ಹೋದ ಗುರು ಸ್ವರೂಪವೆನಿಸುವುದೇ ಆತನೇ ಶಿಕ್ಷಾ ಗುರು ಅನ್ನೋದನ್ನ ತಾಯಿಯವರಿಗೆ ಹೇಳಿದ್ರು. ಆ ಲಿಂಗವು ಶಿಷ್ಯನ ಅಂಗದಲ್ಲಿ ಸುಜ್ಞಾನೋದಯವನ್ನು ಉಂಟು ಮಾಡುವ ನಿಮಿತ್ತ ಮೋಕ್ಷ ಗುರು ಅಥವಾ ಜ್ಞಾನ ಗುರು ಸ್ವರೂಪ ನೆನೆಸುವನು. ದೀಕ್ಷಾ, ಶಿಕ್ಷಾ, ಮೋಕ್ಷ, ಜ್ಞಾನ ಇವೆಲ್ಲ ಒಂದೇ. ದೀಕ್ಷಾ, ಶಿಕ್ಷಾ ಇವು ಮೂರು, ಇವೆಲ್ಲ ಬೇರೆ ಬೇರೆ ಶಬ್ದಗಳಾದರೂ ಎಲ್ಲವೂ ಏಕಮೂರ್ತಿಯಾಗಿವೆ. ಇದು ವಿವಿಧ ರೂಪಗಳು, ಒಬ್ಬ ಗುರುವಿನ ವಿವಿಧ ರೂಪಗಳು. ದೀಕ್ಷಾ ಗುರು ಬೇರೆಯಲ್ಲ, ಶಿಕ್ಷಾ ಗುರು ಬೇರೆಯಲ್ಲ, ಜ್ಞಾನ ಗುರು ಬೇರೆಯಲ್ಲ. ಸದ್ರೂಪವೇ ಗುರು, ಚಿದ್ರೂಪವೇ ಲಿಂಗ, ಆನಂದ ರೂಪವೇ ಜಂಗಮ. ಮೂರು ಒಂದೇ ಸ್ವರೂಪ, ಆದರೆ ಬೇರೆ ಬೇರೆ ಕ್ರಿಯೆಗಳನ್ನು ಆಚರಿಸುವ ಕಾರಣ ಅವುಗಳಿಗೆ ಶರಣರು ವಿವಿಧ ನಾಮರೂಪದಿಂದ ಗುರುತಿಸಿದರು. ಶಿವಸ್ವರೂಪ ಅನುಸಂಧಾನಕ್ಕೆ, ಅಂದರೆ ಶಿವಸ್ವರೂಪ ಶಿವನನ್ನ ನಾವು ಸಂಧಿಸೋದಿದೆಯಲ್ಲ, ಆ ಒಂದು ಉದ್ದೇಶಕ್ಕಾಗಿ ಶಿವಧ್ಯಾನವನ್ನು ಮೋಕ್ಷ ಸಿದ್ಧಿಗಾಗಿ ಮುಮುಕ್ಷುವಿಗೆ ಅಂದ್ರೆ ಶಿಷ್ಯನಿಗೆ ಈಯುವ ಅಂದ್ರೆ ಕರುಣಿಸುವ ಗುರುವು ಜ್ಞಾನ ಅಥವಾ ಮೋಕ್ಷ ಗುರು ಎನಿಸುತ್ತಾನೆ. ಶಿವಜ್ಞಾನ ನಮಗೆ ಕೊಡಬೇಕಾಗಿಲ್ಲ. ಯಾರು? ಆ ಗುರು. ಯಾಕೆ ಕೊಡಬೇಕು? ಒಂದು ಮುಕ್ತಿಗಾಗಿ, ಮೋಕ್ಷ ಸಿದ್ಧಿಗಾಗಿ, ಆ ಉನ್ನತ ಐಕ್ಯ ಸ್ಥಳವನ್ನ ತಲುಪಿಸಲು ನಮಗೆ ಶಿವಜ್ಞಾನವನ್ನು ಯಾರಾದ್ರೂ ಕರುಣಿಸಬೇಕಲ್ಲ. ಆ ಗುರು ಮೋಕ್ಷ ಗುರು ಅಥವಾ ಜ್ಞಾನ ಗುರು ಅಂತ ಕರೆಸಿಕೊಳ್ತಾ ಇದ್ದಾನೆ. ಹೀಗಾಗಿ ಈ ಮೋಕ್ಷ ಗುರುವು ಹೇಗಿರ್ತಾನೆ ಅನ್ನೋದನ್ನು ಸ್ವಲ್ಪ ವಚನಗಳ ಮೂಲಕ ಹೇಳೋಣ. ಈಗ ಮುಕ್ತಾಯಕ್ಕನವರ ಒಂದು ವಚನ ಬರ್ತಾ ಇದ್ದೀರಿ, ಯಾರಾದ್ರೂ ಓದ್ತೀರಾ? ಸ್ವಲ್ಪ ನಿಧಾನವಾಗಿ ಓದಿ ಮುಕ್ತಾಯಕ್ಕನವರ ವಚನ. ಓಂ ಶ್ರೀ ಗುರು ಬಸವಲಿಂಗ ನಮಃ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ಮುಕ್ತಾಯಕ್ಕನವರ ವಚನ. ಗುರು ವಚನದಿಂದಲ್ಲದೆ ಲಿಂಗವನ್ನರಿಯಬಾರದು, ಗುರು ವಚನದಿಂದಲ್ಲದೆ ಜಂಗಮವನ್ನರಿಯಬಾರದು, ಗುರು ವಚನದಿಂದಲ್ಲದೆ ಪ್ರಸಾದವನ್ನರಿಯಬಾರದು, ಗುರು ವಚನದಿಂದಲ್ಲದೆ ತನ್ನ ತಾನರಿಯಬಾರದು. ಹಿಂದಣ ಜನ್ಮದಲ್ಲಿ ಲಿಂಗವ ಪೂಜಿಸಿ ಇಂದು ಜ್ಞಾನೋದಯವಾದಡೆ ಗುರುವಿಲ್ಲದ ಮುನ್ನ ಐತೆನ್ನಬಹುದೇ. ತನ್ನಲ್ಲಿ ತಾನು ಸನ್ನಿಹಿತನಾದೆನೆಂದೆಡೆ ಗುರುವಿಲ್ಲದೆ ಆಗದು ಕೇಳ. ಎನ್ನ ಜಗಣ್ಣನೆಂಬ ಗುರುವಿಲ್ಲದೆ ಆರೂಢಿಯ ಕೂಟ ಸಮನಿಸುವುದು ಕೇಳ. ಸಮಗ್ರ ವಚನ ಸಂಪುಟ, ವಚನ ಸಂಖ್ಯೆ 1111. ಶರಣಾರ್ಥಿ. ಶರಣು ಅಣ್ಣ. ಮುಕ್ತಾಯಕ್ಕ ಅಜಗಣ್ಣನ ದೊಡ್ಡ ಅಭಿಮಾನಿ. ಅವರು ಸಾಧಕರು ಕೂಡ, ಹಾಗಿದ್ರೂ ಕೂಡ ಆ ಅಣ್ಣ ತಂಗಿಯ ಸಂಬಂಧದ ಬಗ್ಗೆ ಅನೇಕ ಪುರಾಣಗಳು ಹೇಳ್ತಾ ಇವೆ. ಅದನ್ನು ಗಮನಿಸಬೇಕು, ಓದಬೇಕು. ತುಂಬಾ ತುಂಬಾ ಅನುಪಮ ಸಾಧಕರು ಇವರಿಬ್ರು, ಮುಕ್ತಾಯಕ್ಕಾಗಲಿ ಅಜಗಣ್ಣನವರಾಗ್ಲಿ. ಏನ್ ಹೇಳ್ತಿದ್ದಾರೆ ತಾಯಿ ಅಂದ್ರೆ, ಗುರುವಚನದಿಂದಲೇ ಲಿಂಗವನ್ನರಿಯಬಾರದು. ಅಂದ್ರೆ ಗುರುವು ನಮಗೆ ಉಪದೇಶ ಮಾಡಬೇಕು. ಗುರುವನ್ನು ಬಿಟ್ಟು ನಾವು ಲಿಂಗ, ಜಂಗಮ, ಪ್ರಸಾದ ಅಂತ ಏನಾದ್ರೂ ಅವುಗಳ ಅಭ್ಯಸನ ಅವುಗಳನ್ನ ತಿಳ್ಕೊಳ್ತೀವಿ ಅಂದ್ರೆ ಅದು ಆಗೋಲ್ಲ ಅಂತ ತಾಯಿ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಕೆಲವರು ಇನ್ನೂ ಮುಂದೆ ಒಂದು ಹೆಜ್ಜೆ ಹೋಗಿ ಹೇಳಿದ್ರು, ಏನು? ಹಿಂದಿನ ಜನ್ಮದಲ್ಲಿ ಲಿಂಗವ ಪೂಜಿಸಿ ಇಂದು ನನಗೆ ಜ್ಞಾನೋದಯವಾಗಿದೆ. ಹಿಂದಿನ ಜನ್ಮದಲ್ಲಿ ನಾನು ಎಲ್ಲ ಲಿಂಗ ಪೂಜೆ ಮಾಡಿಬಿಟ್ಟಿದ್ದೆ, ಸತತವಾಗಿ ಮಾಡಿಬಿಟ್ಟಿದ್ದೆ, ಹೀಗಾಗಿ ನನಗೆ ಅದರ ಜ್ಞಾನೋದಯ ಈಗಾಗಲೇ ಆಗಿದೆ, ನನಗೇನು ಗುರು ಬೇಕಾಗಿಲ್ಲ ಅನ್ನೋದು ಅದು ಅಲ್ಲ. ಅದು ಅರ್ಥ ಹಾಗ ಅನ್ನೋಕ್ಕಾಗೋಲ್ಲ, ಹಂಗನ್ನೋಕ ಬರುತ್ತಾ? ಆಗೋಲ್ಲ. ಏಕೆ? ತನ್ನಲ್ಲಿ ತಾನು ಸನ್ನಿಹಿತನಾದನೆಂದೆಡೆ ಅಂದ್ರೆ ನನ್ನೇ ನಾನು ಎಲ್ಲವನ್ನೂ ಅರ್ಥ ಮಾಡಿಕೊಂಡಿದ್ದೇನೆ, ನನಗೆಲ್ಲವೂ ಗೊತ್ತಿದೆ, ನನಗೆ ಯಾವ ಗುರು ಬೇಡ ಅನ್ನೋದಿದೆಯಲ್ಲ, ಅದು ತಪ್ಪಾಗುತ್ತದೆ. ತನ್ನಲ್ಲಿ ತಾನು ಸನ್ನಿಹಿತನೇ ಆದೆಂದರೆ ಗುರುವಿಲ್ಲದೆ ಆಗದು ಕೇಳ. ಗುರು ಬೇಕೇ ಬೇಕು, ಗುರು ಬೇಕೇ ಬೇಕು, ಗುರುವಿಲ್ಲದೆ ಆಗೋಲ್ಲ. ದಿನನಿತ್ಯ ಸ್ವಾನುಭಾವದ ನೆಲೆಯಲ್ಲಿ ಯಾರೇ ಏನೇ ಹೇಳಲಿ, ಆ ಸಮಯದಲ್ಲಿ ಆ ವಚನ ನಿರ್ವಚನ ಮಾಡುವಲ್ಲಿ ನಮಗೆ ಅವರೇ ಗುರುವಾಗಿ ಕಾಣಿಸ್ತಾ ಇದ್ದಾರೆ.
ಕಮ್ಮಟಗಳಲ್ಲಿ ಭಾಗವಹಿಸ್ತೀವಿ, ನಿಜಾಚರಣೆಗಳಲ್ಲಿ ಭಾಗವಹಿಸ್ತೀವಿ. ಅವರು ಹೇಳುವ ಪದಗಳು, ಅವರು ಹೇಳುವ ಒಂದು ವ್ಯಾಖ್ಯಾನಗಳು, ಅಲ್ಲಿ ಅವರು ಗುರುವಾಗಿಯೇ ಆ ಸ್ಥಾನದಲ್ಲಿ ನಿಂತು ನಮಗೆ ಹೇಳ್ತಾ ಇರ್ತಾರೆ ಅನ್ನೋ ಭಾವನೆಯಲ್ಲಿ ನಾವಿರ್ಬೇಕು. ಯಾರು ಮುಕ್ತಾಯಕ್ಕನಿಗೆ ಗುರುವಾಗಿದ್ರು? ಎನ್ನ ಅಜಗಣ್ಣನೆಂಬ ಗುರುವಿಲ್ಲದೆ ಆರೂಢಿಯ ಕೂಟ ಸಮಣಿಸದು. ಆರೂಢಿ ಅಂದ್ರೆ ಶಿವ ಅವನೇ ಶಿವ ಸಾಮರಸ್ಯ, ಲಿಂಗ ಸಾಮರಸ್ಯದಲ್ಲಿ ಅಥವಾ ಆರೂಢಿಯ ಕೂಟದಲ್ಲಿ ನಾವು ಸಮನಿಸದು ಅಂದ್ರೆ ಕೂಡೋಕೆ ಆಗೋಲ್ಲ ಅಂತ ತಾಯಿ ಹೇಳ್ತಿದ್ದಾರೆ. ಇಲ್ಲಿ ಏನಂದ್ರೆ ಗುರುವಿನ ಒಂದು ಮಹೋನ್ನತಿಯ ಮಹತ್ವವನ್ನ ಸಾಧಕಿ ಮುಕ್ತಾಯಕ ಶರಣೆಯ ಗುರು ಹೇಳ್ತಾ ಇದ್ದಾರೆ. ಹಾಗೇನೆ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು ಒಂದು ಸುಂದರ ವಚನವನ್ನ ಹೇಳ್ತಾ ಇದ್ದಾರೆ. ಯಾರಾದ್ರೂ ಓದಿ ನೋಡೋಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು ಚಿದಾನಂದ ಸುಖಮಯ ವಸ್ತುವಿಂಗೆ ಇಂದ್ರಿಯಾನಂದ ಒದ್ದಿದಡೆ ನಾನು ಒಂದೆನಯ್ಯ, ನಾನು ಬೆಂದೆನಯ್ಯ, ನಾನು ಚಿದಾನಂದ ಸ್ವರೂಪನು, ಈ ಅನಾನಂದವಿದೇನೋ ಇದು ಕಾರಣ ಅನಾಯಿತವಪ್ಪ ಇಂದ್ರಿಯ ವಿಕಾರವ ಮಾಣಿಸಯ್ಯ ಎನ್ನ ತಂದೆ ಮಹಾಲಿಂಗ ಗುರು ಸಿದ್ದೇಶ್ವರ ಪ್ರಭುವೆ. ಸಮಗ್ರ ವಚನ ಸಂಪುಟ 11 ವಚನ ಸಂಖ್ಯೆ 151. ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ಶರಣು ಅಕ್ಕ, ನಾಗಲಾಂಬಿಕಾ ಅಕ್ಕ ಅವರಿಗೆ ಶರಣು ಶರಣಾರ್ಥಿಗಳು. ಇಲ್ಲಿ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು ಆ ಶಿವಾನಂದ ಚಿದಾನಂದ ಸುಖಮಯವಪ್ಪ ವಸ್ತುವಿಂಗೆ ಅಂದ್ರೆ ಪರವಸ್ತುವಿಂಗೆ ನಮ್ಮ ಕರಹಸ್ತದಲ್ಲಿರುವ ಇಷ್ಟಲಿಂಗ ಪೂಜೆ ಮಾಡಿಕೊಳ್ಳುತ್ತಿರುವಾಗ ನಾವು ಚಿದಾನಂದ ಸುಖಮಯವಾಗಿರ್ತೀವಿ ಅಥವಾ ಆ ಶಿವಾನಂದದಲ್ಲಿ ಮುಳುಗಿರ್ತಾ ಇದ್ದೀವಿ. ಅದಕ್ಕೇನಾದ್ರೂ ನಾವು ಇಂದ್ರಿಯಾನಂದ ಹೊಂದಿದರೆ ನಾನು ಹೊಂದೇನೆ. ಇಂದ್ರಿಯಾನಂದ ಅಲ್ಲ, ಅದೊಂದು ಶಿವಾನಂದ ಸ್ವರೂಪವಾಗಿರ್ತದೆ. ಅದು ಇಂದ್ರಿಯಾನಂದ, ಇಂದ್ರಿಯಗಳಿಂದ ಸಿಗುವ ಸುಖ ಇಲ್ಲಿ ಸಿಗ್ತಾ ಇದೆ ಅಂತ ಏನಾದ್ರೂ ನಾವು ಅಂದಿದ್ದಾದರೆ ನಾನೊಂದೇನಯ್ಯ, ನಾನು ಬೆಂದೆನಯ್ಯ. ಏಕೆ? ನಾನು ಶಿವಾನಂದ ಸ್ವರೂಪಿಯಾಗಿದ್ದೇನೆ, ಚಿದಾನಂದ ಸ್ವರೂಪವಾಗಿದ್ದೇನೆ. ಆ ಇಷ್ಟಲಿಂಗ ಪೂಜೆಯಲ್ಲಿ ಸಿಗುವಂತಹ ಶಿವಾನಂದ ಅದು ಅನಾನಂದ. ಅದನ್ನು ವರ್ಣಿಸಲು ಪದಗಳು ಇಲ್ಲ. ಇದು ಕಾರಣ ಅನಾಯತವಪ್ಪ ಇಂದ್ರಿಯ ವಿಕಾರವ ಮಾನಿಸಯ್ಯ ಎನ್ನ ತಂದೆ. ಅಂದರೆ ಇಷ್ಟಲಿಂಗ ಪೂಜೆಯಲ್ಲಿ ಮುಳುಗಿರುವಾಗ ಈ ಚಿದಾನಂದ ಸುಖದಲ್ಲಿ ನಾವು ಇರಬೇಕೇ ಹೊರತು ಇಂದ್ರಿಯ ವಿಕಾರದ ಒಂದು ಯಾವುದೇ ಗಣನೆಯಲ್ಲಿ ಇರಬಾರದು. ಮಾನಿಸಯ್ಯ ಅಂದ್ರೆ ಇಂದ್ರಿಯ ವಿಕಾರವನ್ನು ಬಿಟ್ಟು ಅರಿಷಡ್ ವರ್ಗಗಳನ್ನು ತ್ಯಜಿಸಿ ಇಷ್ಟಲಿಂಗ ಪೂಜೆಯಲ್ಲಿ ತೊಡಗಬೇಕೇ ವಿನಃ ಇಂದ್ರಿಯಾನಂದದಲ್ಲಿ ಇದ್ದು ಇದನ್ನೇನಾದ್ರೂ ಮಾಡ್ತಾ ಇದೀವಂದ್ರೆ ಅದು ತಪ್ಪಾಗುತ್ತೆ. ಮಾನಿಸಬೇಯ ಅಂತ ಆ ಪರವಸ್ತುವಿನಲ್ಲಿ ಕ್ಷಮಿಸಲು ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು ಇಲ್ಲಿ ಈ ವಚನದ ಮೂಲಕ ಹೇಳ್ತಾ ಇದ್ದಾರೆ. ಹೀಗಾಗಿ ದೀಕ್ಷಾ ಗುರುವೇ ಉಪದೇಶಕನಾಗಿ ಶಿಕ್ಷಾ ಗುರುವೆನಿಸ್ತಾನೆ. ಎಲ್ಲಿ ಬೇಕೋ ಅಲ್ಲಿ ಶಿಕ್ಷೆಯನ್ನು ಕೊಡ್ತಾನೆ. ಅದೇ ಶಿಕ್ಷಾ ಗುರುವು ಈಗ ಜ್ಞಾನ ಗುರುವೆನಿಸ್ತಾ ಇದ್ದಾನೆ. ಅವನು ಶಿಷ್ಯನಿಗೆ ಈಗ ಶಿವಜ್ಞಾನವನ್ನು ಮಾತ್ರ ನೀಡ್ತಾ ಇದ್ದಾನೆ. ಜ್ಞಾನ ಗುರುವು ಈ ಸರ್ವೋತ್ಕೃಷ್ಟ ರಾಜವಿದ್ಯೆಯಾದ ಶಿವಜ್ಞಾನವನ್ನ ತನ್ನ ಶಿಷ್ಯನಿಗೆ ಕರುಣಿಸ್ತಾನೆ. ತನ್ನ ಶಿಷ್ಯನ ಅನಂತ ಬಗೆಯ ಸಂಶಯಗಳನ್ನ ಜ್ಞಾನ ಗುರುವು ಭೇದಿಸಬಲ್ಲನು. ಅವನಿಗೆ ಅವುಗಳನ್ನೆಲ್ಲ ತಿಳಿಸಿ ಹೇಳಬಲ್ಲನು. ಹೀಗಾಗಿ ಹಡಪದ ಅಪ್ಪಣ್ಣನವರು ಈ ಗುರುಗಳ ಬಗ್ಗೆ ಒಂದು ಸುಂದರವಾದ ವಚನವನ್ನ ಹೇಳಿದ್ರು. ಯಾರಾದ್ರೂ ಓದಿ ನೋಡೋಣ ನಿಧಾನವಾಗಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಹಡಪದ ಅಪ್ಪಣ್ಣ. ದೀಕ್ಷಾ ಗುರು, ಶಿಕ್ಷಾ ಗುರು, ಮೋಕ್ಷ ಗುರುವೆಂದು ಹೆಸರಿಟ್ಟುಕೊಂಡು ನುಡಿವಿರಿ. ವಾದಡೆ ಮಲತ್ರಯಗಳು ತಾ ಮುಟ್ಟದೆ ಆ ಶಿಷ್ಯನ ತಟ್ಟಲಿಯದೆ ಅಂಗಕ್ಕೆ ಆಚಾರವಳವಡಿಸಿಕೊಟ್ಟು ಪ್ರಾಣಕ್ಕೆ ಹರಿವು ತೋರಿ ಪ್ರಸಾದ ಕಾಯವ ಮಾಡಿದಿರಿ. ಆತನೇ ದೀಕ್ಷಾ ಗುರುವೆಂಬೆ. ಶಿಕ್ಷಾ ಗುರುವಾದಾತ ಸೂರಧೀರನಾಗಿ ಪಟುಭಟನಾಗಿ ಪರಸಮಯಕ್ಕೆ ಪರಂಜ್ಯೋತಿಯಾಗಿ ಹರಗಳಿಗೆ ಅರ್ಪಟಿಸುವ ಸಿಂಹದಂತಾಗಿ ತನ್ನ ಸ್ವಯಂಕ್ಕೆ ಸ್ವಯಂ ಜ್ಯೋತಿಯಂತೆ ಇರಬಲ್ಲಿರ ಶಿಕ್ಷಾ ಗುರುವೆಂಬ ಮೋಕ್ಷ ಗುರುವೆಂತಿರಬೇಕೆಂದೆಡೆ ತನ್ನ ನಂಬಿದ ಸಜ್ಜನ ಭಕ್ತರ ವಿರಕ್ತರ ತನ್ನಂತೆ ಮಾಡಿಕೊಂಬುದು. ಅವರ ತನುತ್ರಯ ಮನತ್ರಯ ಧನತ್ರಯ ನೆಲೆಯ ನರುಹಿ
ಇಂತಿ ತ್ರಿವಿಧವನು ತ್ರಿವಿಧಕ್ಕೆ ಮುಖವ ಮಾಡಿ ತ್ರಿವಿಧದಲ್ಲಿ ತಾನಡಗಿ ತನ್ನೊಳಗ ಅಡಗಿದಡೆ ಮೋಕ್ಷ ಗುರುವೆಂಬ ಇಂತಾದರೆ ತ್ರಿವಿಧವು ಒಂದಂಗ. ಇಂತಿ ಸ್ಥಳದ ನಿರ್ಣಯವನ್ನರಿಯದಿದ್ದರೆ ಆ ಮೂವರನ್ನು ಮುಂದೆಗೆಡಿಸಿ ಮೂಗು ಕೊಯ್ದು ಇಟ್ಟಿಗೆಯಲ್ಲಿದ್ದಿ ದರ್ಪಣವ ತೋರಿ ಅವರ ದರ್ಪವ ಕೆಡಿಸುವನಲ್ಲದೆ ಅವರ ಮರೆವನಲ್ಲ. ನಮ್ಮ ಬಸವಪ್ರಿಯ ಕೂಡಲ ಚನ್ನ ಬಸವಣ್ಣ. ಸಮಗ್ರ ವಚನ ಸಂಪುಟ 9, ವಚನದ ಸಂಖ್ಯೆ 964. ಶರಣು ಶರಣಾರ್ಥಿಗಳು. ಶರಣು ತಾಯಿ. 3 ಗುರುಗಳ ಬಗ್ಗೆ, ದೀಕ್ಷಾ ಗುರು ಅಂದ್ರೆ ಯಾರು, ಅವನು ಹೇಗಿರ್ತಾನೆ, ಅವನ ವರ್ತನೆ ಹೇಗಿರುತ್ತದೆ, ಶಿಕ್ಷಾ ಗುರುವಿನ ಬಗ್ಗೆಯೂ ಮೋಕ್ಷ ಗುರುವಿನ ಬಗ್ಗೆಯೂ ಎಲ್ಲವನ್ನ ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ಈ ಹಡಪದ ಅಪ್ಪಣ್ಣನವರು. ನಮ್ಮ ಆಪ್ತ ಕಾರ್ಯದರ್ಶಿ, ಗುರುದೇವರ ಆಪ್ತ ಕಾರ್ಯದರ್ಶಿ ಹಡಪದ ಅಪ್ಪಣ್ಣನವರು ಸಾಮಾನ್ಯ ಶರಣರಲ್ಲ. ಇಂತಹ ಒಂದು ಉನ್ನತ ಮಟ್ಟದ ವಿಚಾರವನ್ನ ಅವರು ಮಾಡಿ ನಮ್ಮ ಮುಂದೆ ವಚನಗಳ ಮೂಲಕ ಇಡ್ತಾರಂದ್ರೆ ಅವರ ಜ್ಞಾನದ ಮಟ್ಟ ಹೇಗಿರ್ಬೇಕು ನೋಡಿ. ಏನ್ ಹೇಳ್ತಿದ್ದಾರೆ ಇಲ್ಲಿ, ಆ ದೀಕ್ಷಾ ಗುರು ಯಾರಂದ್ರೆ ಮಲತ್ರಯಂಗಳ ತಾ ಮುಟ್ಟುದೆ. ಯಾವ ಮಲತ್ರಯಗಳು ಯಾವುವು? ಆಣವ ಮಲ, ಮಾಯಾಮಲ, ಕಾರ್ಮಿಕ ಮಲ. ಆ 3 ಮಲಗಳನ್ನು ತಾ ಮುಟ್ಟದೆ ಆ ಶಿಷ್ಯನ ತಟ್ಟಲಿಯದೆ. ಯಾವ ತಟ್ಟಬಾರ್ದು? ಆ ಗುರು ಏನೊಂದು ರಕ್ಷಣೆ ಮಾಡ್ತಾನಂದ್ರೆ ಆ 3 ಮಲತ್ರಯಗಳು ತನ್ನ ಶಿಷ್ಯನನ್ನು ಮುಟ್ಟಬಾರದು. ಹಾಗೆ ಅವನು ಒಂದು ಜಾಗೃತೆಯನ್ನ ವಹಿಸ್ತಾನೆ. ಅಂಗಕ್ಕೆ ಆಚಾರವನ್ನ ನಡೆಸಿಕೊಟ್ಟು ಆ ಪಂಚಾಚಾರಗಳನ್ನೆಲ್ಲ ಅವನ ಅಂಗದಲ್ಲಿ, ಶಿಷ್ಯನ ಅಂಗದಲ್ಲಿ ತುಂಬಿಕೊಟ್ಟು ಅಳವಡಿಸಿ ಪ್ರಾಣಕ್ಕೆ ಅರಿವ ತೋರಿ ಅವನಿಗೆ ಪ್ರಾಣಲಿಂಗದ ಪೂಜೆ ಹೇಗೆ ಮಾಡಿಕೊಳ್ಳಬೇಕು, ಅವನ ಕಾಯವನ್ನ ಪ್ರಸಾದ ಕಾಯವನ್ನು ಮಾಡ್ತಾನೆ. ಆತನಿಗೆ ದೀಕ್ಷಾ ಗುರು ಎಲ್ಲವನ್ನೂ ಹೇಳ್ಕೊಡ್ತಾನೆ. ಆಚಾರ ಲಿಂಗದ ಬಗ್ಗೆ ಹೇಳ್ಕೊಡ್ತಾನೆ. ಪ್ರಾಣ ಅಂದ ತಕ್ಷಣ ಯಾವ ಲಿಂಗ ನಿಮಗೆ ನೆನಪಾಗ್ತಾ ಇದೆ? ಪ್ರಾಣಲಿಂಗ ಎಲ್ಲಿದೆ? ಪ್ರಾಣಲಿಂಗಿ ಸ್ಥಳ ಎಲ್ಲಿದೆ? ಪ್ರಾಣಲಿಂಗ ಎಲ್ಲಿದೆ? ಪ್ರಾಣಕ್ಕೆ ಅರಿವ ತೋರಿ, ಅದು ಅನಾಹತ ಚಕ್ರದಲ್ಲಿ. ಪ್ರಾಣಕ್ಕೆ ಅರಿವ ತೋರಿ ನನ್ನ ಶಿಷ್ಯನ ಪ್ರಸಾದ ಕಾಯವ ಮಾಡ್ತಾನೆ. ಪ್ರಸಾದ ಕಾಯವನ್ನ ಮಾಡಿ ಆ ಶಿಷ್ಯನನ್ನ ಶುದ್ಧೀಕರಣ ಮಾಡೋದಿದೆಯಲ್ಲ, ಆತನಿಗೆ ದೀಕ್ಷಾ ಗುರು ಅನ್ಬೇಕು ಅಂತ ಹಡಪದ ಅಪ್ಪಣ್ಣ ಹೇಳ್ತಾ ಇದ್ದಾರೆ. ಹಾಗೇನೆ ಇವ್ರಿಗೇನಂತಾರೆ, ಶಿಕ್ಷಾ ಗುರು ಆದತ್ತ ಹೇಗಿರ್ಬೇಕು? ಶೂರಧೀರನಾಗಿರ್ಬೇಕು. ಸಮಯ ಬಂದ್ರೆ ಪಟುಭಟನಾಗಬೇಕು. ಆ ಶಿಷ್ಯನನ್ನು ಅವನು ಬಡೆಯಲು ಸಹ ಹಿಂಜರಿಯಬಾರದು. ಆದರೆ ಯಾವಾಗ ತನ್ನ ಅಧ್ಯಯನ, ತನ್ನ ಪಾಠಗಳನ್ನು ಆತನಿಗೆ ಕಲಿಸುತ್ತಿರುವಾಗ ಪರಸಮಯಕ್ಕೆ ಪರಂಜ್ಯೋತಿಯಂತಾಗಿ ಅವನು ಕೇಳದಿದ್ರೆ ಆ ಶಿಷ್ಯನ ಲಕ್ಷ್ಯ ಬೇರೆ ಕಡೆ ಹೋಗಿ ಅವನು ಲಕ್ಷ್ಯ ಇಲ್ಲಿ ಇರ್ದಿದ್ರೆ ಅರಗಳಿಗೆ ಅರ್ಭಟಿಸುವ ಸಿಂಹದಂತಾಗಿರ್ಬೇಕು. ಯಾರು? ಆ ಶಿಕ್ಷಾ. ತನ್ನ ಸ್ವಯಂಕ್ಕೆ ಸ್ವಯಂ ಜ್ಯೋತಿಯಂತೆ ಇರಬಲ್ಲರೆ, ತಾನು ಮಾತ್ರ ಸ್ವಯಂ ಜ್ಯೋತಿ ಅಂತ ಇದ್ದು ಶಿಷ್ಯನಿಗೆ ಪರಂಜ್ಯೋತಿಯಾಗಿ ಯಾರು ಇರ್ತಾರೋ, ಯಾರು ಹೀಗೆ ಕಲಿಸ್ತಾರೋ, ಯಾವಾಗ ಬೇಕಾ ಆವಾಗ ಆ ಶಿಷ್ಯನಿಗೆ ಶೂರಧೀರನಾಗಿ ಪಟುಭಟನಾಗಿ ಸಿಂಹದಂತೆ ಅರ್ಭಟಿ ಶಿಕ್ಷೆ ಕೊಡ್ತಾರಲ್ಲ, ಆತನಿಗೆ ಶಿಕ್ಷಾ ಗುರು ಅಂತಾರೆ ಅಂತ ಹಡಪದ ಅಪ್ಪಣ್ಣ ಹೇಳ್ತಿದ್ದಾರೆ. ನೋಡಿ, ಶಬ್ದಗಳನ್ನ ಗಮನಿಸ್ಬೇಕು ನೀವು. ಶಿಕ್ಷಾ ಗುರು ಅನ್ನೋದು ಮತ್ತೆ ಬೇರೆ ಏನ್ ಹೇಳೋದೇ ಬೇಡ. ಹಾಗೆ ಬೇಕು, ಜ್ಞಾನ ಕೊಡುವಾಗ ಪರಂಜ್ಯೋತಿಯಾಗಿರ್ತಾನೆ. ಆದ್ರೆ ಅವನೇನಾದ್ರೂ ಲಕ್ಷ್ಯ ಕೊಡ್ಲಿಲ್ಲ, ಕೇಳ್ಕೊಳ್ಳಿಲ್ಲ, ಅವಾಗ ಅರಗಳಿಗೆ ಅರ್ಭಟಿಸುವ ಸಿಂಹದಂತನೂ ಆಗ್ತಾರೆ ಅಂತ ನಮ್ಮ ಹಡಪದ ಅಪ್ಪಣ್ಣನವರು ಹೇಳ್ತಿದ್ದಾರೆ. ಮೋಕ್ಷ ಗುರು ಹೇಗಿರ್ಬೇಕಂದ್ರೆ ಇವತ್ತಿನ ವಿರಕ್ತ ಮಠದ ಮಠಾಧೀಶರು ಇದನ್ನು ಗಮನಿಸ್ಬೇಕು. ಗಮನಿಸ್ತಾ ಇಲ್ಲ ಅವರು. ಏನ್ ಗಮನಿಸಬೇಕು? ತನ್ನ ನಂಬಿದ ಸಜ್ಜನ ಭಕ್ತರ ವಿರಕ್ತರ ತನ್ನಂತೆ ಮಾಡ್ಕೊಳ್ಬೇಕು. ಅವರು ತನ್ನಂತೆ ಮಾಡಿಕೊಳ್ಳಬೇಕು. ಅವರನ್ನು ಪ್ರೀತಿಸಬೇಕು, ಅಪ್ಯಾಯಮಾನದಿಂದ ನೋಡಿಕೊಳ್ಳಬೇಕು. ಅವರ ತನುತ್ರಯ, ಮನತ್ರಯ, ಧನತ್ರಯವ ನೆಲೆಯ ನರುಹಿ ಇಂತಿ ತ್ರಿವಿಧವನ್ನು ತ್ರಿವಿಧಕ್ಕೆ ಮುಖವ ಮಾಡಿ, ತನುಮನ ಧನವನ್ನ ಗುರುಲಿಂಗ ಜಂಗಮಕ್ಕೆ ಮುಖವ ಮಾಡಿ ತ್ರಿವಿಧದಲ್ಲಿ ತಾನಡಗಿ ತನ್ನೊಳಗೆ ಅವರು ಅಡಗಿದಡೆ ಮೋಕ್ಷ ಗುರುವೆಂಬೆ. ನೋಡಿ, ಎಷ್ಟೊಂದು ಕರ್ತವ್ಯಗಳಿವೆ ಆ ಗುರು ಅನಿಸ್ಕೊಂಡವರಿಗೆ. ಆಗ್ತಾ ಇಲ್ಲ ಇದು.
ತನ್ನ ನಂಬಿದ ಸಜ್ಜನರ ಭಕ್ತರ ಯಾರೇ ವಿರಕ್ತರು ಯಾರೇ ಬರ್ಲಿ ಅವ್ರು ನನ್ನ ಹತ್ರ, ಅವರಲ್ಲಿರುವ ಈ ಮಲಕ್ರಿಯೆಗಳನ್ನೆಲ್ಲಾ ಕಳೆದು ಅವರ ತನುಧನ ಮನಗಳನ್ನ ಗುರುಲಿಂಗ ಜಂಗಮಕ್ಕಳ ಕಡೆಗೆ ಮುಖ ಮಾಡುವಂತೆ ತ್ರಿವಿಧದಲ್ಲಿ ತಾನಡಗಿ, ಯಾರ ತ್ರಿವಿಧದಲ್ಲಿ? ಗುರುಲಿಂಗ ಜಂಗಮದಲ್ಲಿ ಮೊದಲು ತಾನಡಗಿ ತನ್ನೊಳಗೆ ಅವರು ಅಡಗಿದರೆ. ಯಾರು? ನನ್ನ ಎದುರಿಗೆ ನನ್ನನ್ನು ಅರಸಿ ನನ್ನ ಆಶೀರ್ವಾದಕ್ಕಾಗಿ ಬಂದಂತ ಭಕ್ತರನ್ನ ತನ್ನೊಳಗೆ ಅವರು ಅಡಗಿದಡೆ, ಆ ಒಂದು ಕ್ರಮದಲ್ಲಿ ಅವರು ತೊಡಗಿದ್ದಾದರೆ ಮಾತ್ರ ಅವರಿಗೆ ನಾನು ಮೋಕ್ಷ ಗುರುವೆಂಬೆ ಅಂತಿದ್ದಾರೆ ಹೆಳಪದಪ್ಪನವರು. ಇಂತಾದರೆ ತ್ರಿವಿಧವು ಒಂದಂಗ. ಇಂತಿ ಸ್ಥಳದ ನಿರ್ಣಯವನ್ನು ಅರಿದರಿದ್ದರೆ, ಈ ತರದ ಏನಾದ್ರೂ ನಾವು ಇದೇನು ಒಂದು ಸತ್ಯ ಇದೆಯಲ್ಲ ಅದನ್ನು ಅರಿಯದಿದ್ದರೆ ಆ ಮೂವರನ್ನು ಮುಂದುಗಡೆಸಿ, ಮೂವರನ್ನು ಈ ತ್ರಿವಿಧ ಅಂತ ಏನು ಹೇಳಿದ್ರಲ್ಲ ಗುರು ಲಿಂಗ ಜಂಗಮ, ಈ ಮೂವರನ್ನು ಮುಂದುಗಡೆಸಿ ಅವರ ಎದುರಿನಲ್ಲಿ ಈ ತರನ್ನು ಯಾರು ಮಾಡೋದಿಲ್ವೋ, ಹಾಗೇನೆ ಸುಮ್ನೆ ಮೋಕ್ಷ ಗುರು ನಾನು ಜ್ಞಾನ ಗುರು ಅಂತ ಏನ್ ಹೇಳ್ಕೊಳ್ತಿದಾರಲ್ಲ, ಅವ್ರಿಗೆ ಏನ್ ಶಿಕ್ಷೆ ಕಾಯ್ದಿದೆ ಅನ್ನೋದನ್ನ ಹೇಳ್ತಿದ್ದಾರೆ ಅಡಪದಪ್ಪನವರು. ಏನು? ಗುರುಲಿಂಗ ಜಂಗಮರ ಸಾಕ್ಷಿಯಾಗಿ ಮುಂದುಗಡೆಸಿ ಅಂದ್ರೆ ಅವರ ಸಾಕ್ಷಿಯಾಗಿ ಅವರ ಮೂಗ ಕೊಯ್ದು ಇಟ್ಟಿಗೆಯಲ್ಲದ್ದಿ ಅಂದ್ರೆ ಇದು ಇಟ್ಟಿಗೆ ಸಿಗುತ್ತಲ್ಲ ಕೆಂಪು ಇಟ್ಟಂಗಿ, ಅದ್ರ ಮೇಲೆ ನೀರು ಹಾಕಿ ಅದ್ರ ಕೈಯದಿಂದ ಅದನ್ನು ಆ ರಾಡಿಯನ್ನ ತೆಗೆದುಕೊಂಡು ಅವರ ಮುಖಕ್ಕೆಲ್ಲ ಬೆಳೆದು, ಮೂಗಂಟು ಮೊದಲೇ ಕೊಯ್ದಾಗಿದೆ, ಕನ್ನಡಿಯಲ್ಲಿ ಅವರಿಗೆ ಅವರ ಮುಖವನ್ನು ತೋರಿಸಿ ಅವರ ದರ್ಪವ, ಅವರು ಕೊಟ್ಟಂತ ಇದೇನು ಸುಳ್ಳು ಮಾತಾಡಿ ನಾನು ಜ್ಞಾನಗುರು ಅಂತಿದ್ರಲ್ಲ, ಅವರ ದರ್ಪವ, ಅವರ ಒಂದು ಗರ್ವವನ್ನ ಕೆಡಿಸುವನಲ್ಲದೆ, ಅದನ್ನ ಭಂಗ ಮಾಡುವನಲ್ಲದೆ ಅವರ ಮೆರೆವನಲ್ಲ, ಅವರ ವರ್ಣನೆ ಮಾಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಇನ್ನು ಏನ್ ಬೇಕು ಹೇಳಿ? ದೀಕ್ಷಾ ಗುರು ಅಂದ್ರೆ ಏನು, ಶಿಕ್ಷಾ ಗುರು ಅಂದ್ರೆ ಏನು, ಮೋಕ್ಷ ಗುರು ಅಂದ್ರೆ ಎಷ್ಟ್ ಚೆನ್ನಾಗಿ ಹೇಳ್ತಿದ್ದಾರೆ ನೋಡಿ ಹಡಪದಪ್ಪನ್. ಇವರೆಲ್ಲ ಸಾಧಕರು ಅನುಪಮ ಶಿವಯೋಗವನ್ನು ಮಾಡಿಕೊಂಡಾಗ ಮಾತ್ರ ಇಂಥ ಶಬ್ದಗಳು ಬರ್ತವೆ ಹೊರತು ಸುಮ್ಮನೆ ಬರೆಯೋಕೆ ಯಾರು ಇದನ್ನು ಬರೆಯೋಕೆ ಈಗಲೇ ಒಬ್ರು ಯಾರಾದ್ರೂ ಕವಿ ಈ ತರ ಬರೆಯೋಕೆ ಆಗೋಲ್ಲ. ಅದಕ್ಕೆಲ್ಲ ಸಾಧನೆ ಬೇಕು. ಶಿವಯೋಗದ ಸಾಧನೆಯಲ್ಲಿ ನಿರತರಾದವರಿಗೆ ಮಾತ್ರ ಇಂತಹ ಶಬ್ದಗಳ ಕಾರುಣ್ಯವಾಗುತ್ತದೆ ಅಂತ ನನ್ನ ಅಂಬೋಣವಾಗಿದೆ. ಹಾಗೇನೆ ಕಾಶ್ಮೀರದ ಮಹಾರಾಜರು ಬಂದ್ರಲ್ಲ ಅನುಭವ ಮಂಟಪಕ್ಕೆ, ಮಹಾರಾಜರು, ಒಂದು ರಾಜ್ಯವನ್ನು ಆಳುತ್ತಿದ್ದ ಮಹಾರಾಜರು ಈ ಶಿವಾನುಭವವನ್ನು ಅರಿಯಲಿಕ್ಕೆ, ಗುರುದೇವರ ಮಹಿಮೆಯನ್ನು ತಿಳಿದುಕೊಳ್ಳುವುದಕ್ಕೆ ಕಾಶ್ಮೀರದಿಂದ ನಡೆಯುತ್ತಾ ತನ್ನ ಧರ್ಮಪತ್ನಿ ಹಾಗೇನೆ ಮೊದಲೇ ಬಂದ ತನ್ನ ತಂಗಿ ಮೊಂತಾದೇವಿಯವರಿಂದ ಬಂದಂತ ಮೋಳಿಗೆ ಮಾರಯ್ಯನವರ ಒಂದು ಸುಂದರ ವಚನ ಇಲ್ಲಿ ಬರ್ತಾ ಇದೆ. ಕೇಳಿಸ್ತಾ ಇಲ್ಲ ಇಲ್ಲ, ಬೇರೆಯವ್ರು ಹೇಳಿ. ಕೇಳಿಸ್ತಾ ಇದೆಯಾ ಬೇರೆಯವರು? ಮೋಳಿಗೆ ಮಾರಯ್ಯನವರ ಒಂದು ವಚನವನ್ನ, ಸುಂದರವಾದ ವಚನ, ಮತ್ತೆ ಈ ತ್ರಿವಿಧ ಒಂದು ಗುರುಗಳ ಬಗ್ಗೆ ಯಾರಾದ್ರೂ ಓದಿ. ತ್ರಿವಿಧ ಕಾರಣಗಳನ್ನರಿತು ಕರ್ಮ ಕ್ರಿಯೆ ಆಚಾರ ಸಂಬಂಧಿಸಿ ಮಾಡುವಲ್ಲಿ ದೀಕ್ಷಾಗುರು. ಆ ಕ್ರಿಯೆ ತಪ್ಪಿದಲ್ಲಿ ಬಂಧನವ ಮಾಡುವಲ್ಲಿ ಶಿಕ್ಷಾಗುರು. ಇಷ್ಟ ಕಾಮ್ಯ ಮೋಕ್ಷಗಳ ಗೊತ್ತ ಕೆಡಿಸಿ ನಿಶ್ಚಯಿಸಿ ಮಾಡುವುದು ಮೋಕ್ಷಗುರು. ಇಂತಿ ಭೇದದ ಆಗ ನರಿತು ಭಾಗೀರಥಿಯಂತೆ ಆಗಬಲ್ಲಡೆ ಪರಮಗುರು ನಿಕ್ಕಳಂಕ ಮಲ್ಲಿಕಾರ್ಜುನ. ಸಮಗ್ರ ವಚನ ಸಂಪುಟ 8, ವಚನದ ಸಂಖ್ಯೆ 1830. ಶರಣು ಶರಣಾರ್ಥಿಗಳೆಲ್ಲರೂ. ಶರಣು ಶಾಂತಕ್ಕ. ಕೇಳಿಸ್ತಾ ಇಲ್ರಿ ಯಾಕೋ. ಇಲ್ಲ, ಉಳಿದವ್ರಿಗೆಲ್ಲ ಕೇಳಿಸ್ತಾ ಇದೆಯಲ್ಲ. ಸ್ವಲ್ಪ ನೆಟ್ವರ್ಕ್ ಸಮಸ್ಯೆ ಇರ್ಬೋದು ಅವರ, ಸ್ವಲ್ಪ ಆಚೆ ಹೋಗ್ಬಿಟ್ಟು ಬನ್ನಿ ಅವ್ರಿಗೊಂದ್ಸರಿ. ಮೋಳಿಗೆ ಕಾಶ್ಮೀರದ ಮಹಾರಾಜರು ಏನ್ ಹೇಳ್ತಿದ್ದಾರೆ ನೋಡಿ. ಒಂದು ಹಡಪದಪ್ಪನವರು ನಮ್ಮ ಭಾಷೆಯಲ್ಲಿ ನಮಗೆ ಅರ್ಥವಾಗುವಂತೆ ಸ್ವಲ್ಪ ಶಬ್ದಗಳು ನೇರವಾಗಿವೆ, ದಿಟ್ಟವಾಗಿವೆ. ಆದ್ರೆ ಇಲ್ಲಿ ಮೋಳಿಗೆ ಮಾರಯ್ಯನವರು ಅದೇ 3 ಗುರುಗಳ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ಅಂದ್ರೆ, ದೀಕ್ಷಾ ಗುರು, ಶಿಕ್ಷಾ ಗುರು, ಮೋಕ್ಷ ಗುರುವಾದಲ್ಲಿ ಈ ಮೂವರಿಗೂ ತ್ರಿವಿಧ ಕಾರಣಗಳನ್ನರಿತು. ಯಾವ ತ್ರಿವಿಧ ಕಾರಣಗಳು? ಯಾವ 3 ವಿಷಯಗಳು? ಕರ್ಮ, ಕ್ರಿಯೆ ಮತ್ತು ಆಚಾರ. ಈ 3 ಕ್ರಿಯೆಗಳನ್ನ ಅವುಗಳ ನಡುವಿನ ಒಂದು ಸಂಬಂಧಿಸಿ ಮಾಡಬೇಕು. ಇವನು ಮೊದಲ ಕರ್ಮ ಮತ್ತು ಕ್ರಿಯೆ ಆಚಾರಗಳನ್ನ ಮೊದಲು ಈ ಗುರುಗಳು ಅರ್ಥ ಮಾಡಿಕೊಂಡಿರ್ಬೇಕು. ಕರ್ಮ ಅಂದರೆ ಏನು, ಕ್ರಿಯೆಗಳು ಯಾವುವು, ಆಚಾರಗಳು, ಪಾಲಿಸಬೇಕಾದ ಆಚಾರಗಳು ಯಾವುವು ಎಂಬುದನ್ನ ತಾನು ಮೊದಲು ಗೊತ್ತು ಮಾಡಿಕೊಂಡಾಗಲೇ, ಸಂಬಂಧಿಸಿದಾಗಲೇ ಈ ಗುರುಗಳಿಗೆ ಒಂದು ಅರ್ಥ ಇರ್ತಾ ಇದೆ. ಆ ಕರ್ಮ, ಕ್ರಿಯೆ,
ಆಚಾರ ಸಂಬಂಧಗಳನ್ನ ಸಂಬಂಧಿಸಿ ತನ್ನ ಶಿಷ್ಯನಲ್ಲಿ ಯಾರು ಮಾಡ್ತಾರಲ್ಲ ಅವರೇ ದೀಕ್ಷಾಗುರು ಎನಿಸ್ಕೊಳ್ತಾರೆ. ಕ್ರಿಯಾಜ್ಞಾನ ಅಂತ ಬಂತು. ಹೀಗೆ ಒಂದು ಆ ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಈ ತರದ ಒಂದು ಶಕ್ತಿಗಳನ್ನ ನಾವು ನೋಡಿದ್ವಿ. ಯಾವ ಕರ್ಮಗಳನ್ನ ನಾವು ಮಾಡಬೇಕು? ಸತ್ಕರ್ಮಗಳು, ಸತ್ಕ್ರಿಯೆಗಳು, ಸದಾಚಾರ. ಇವುಗಳನ್ನ ಯಾರು ಶಿಷ್ಯನಲ್ಲಿ ಮಾಡಿಸ್ತಾರೋ ಅವನಿಗೆ ತಿಳಿ ಹೇಳಿ, ಅವನಿಗೆ ಕಲಿಸಿ, ಸತ್ಕರ್ಮ, ಸತ್ಕ್ರಿಯೆ, ಸದಾಚಾರಗಳನ್ನ ಯಾರು ಹೇಳ್ತಾರೋ, ಯಾರು ಅವನಿಗೆ ಗೊತ್ತು ಮಾಡಿಕೊಡ್ತಾರೋ ಅವರು ದೀಕ್ಷಾಗುರು ಅನಿಸ್ಕೊಳ್ತಾರೆ. ತಕ್ಷಣ ಒಂದು ಶಬ್ದ ಬರ್ತಾ ಇದೆ, ಆ ಒಂದು ಸತ್ಕರ್ಮ, ಸತ್ಕ್ರಿಯೆ, ಸದಾಚಾರದಲ್ಲಿ ತಪ್ಪಿದಲ್ಲಿ ಬಂಧನವ ಮಾಡುವಲ್ಲಿ ಶಿಕ್ಷಾಗುರು. ಶಿಕ್ಷೆ ಕೊಡ್ಬೇಕಲ್ವೇ ಮತ್ತೆ? ಇಲ್ಲಿದ್ರೆ ಈ ಕ್ರಿಯೆ ಮುಂದುವರಿಯೋಲ್ಲ. ಹಾಗೇನೆ ಇಷ್ಟ, ಕಾಮ್ಯ, ಮೋಕ್ಷಗಳ ಗೊತ್ತ ಕೆಡಿಸಿ ಅಂದ್ರೆ ಏನು? ಒಂದು ನಿರ್ಧಾರ, ನಿಶ್ಚಯಿಸಿ ಗೊತ್ತ ಕೆಡಿಸಿ ಇವುಗಳ ನಿರ್ದಿಷ್ಟವಾದ ಅರ್ಥವನ್ನ ಮಾಡಿಕೊಂಡು ನಿಶ್ಚಯಿಸಿ ಯಾವುದು ಆ ಮೋಕ್ಷ ಪಥ, ಮುಕ್ತಿ ಪಥದಲ್ಲಿ ಹೇಗೆ ಸಾಗಬೇಕು ಅನ್ನೋದೊಂದು ನಿರ್ಧಾರ ಮಾಡಿ ತನ್ನ ಶಿಷ್ಯನಿಗೆ ಯಾರು ಹೇಳ್ತಾರೋ ಅವರಿಗೆ ಮೋಕ್ಷ ಗುರು ಅಂತಾರೆ. ಇಂತಿ ಭೇದದ ಆಗನರಿತು, ಈ ಜ್ಞಾನವನ್ನ ಅರಿತುಕೊಂಡು ಭಾಗೀರಥಿಯಂತೆ, ಭಾಗೀರಥಿ ಅಂದ್ರೆ ನದಿ, ಗಂಗೆ. ಯಾಕಂದ್ರೆ ಇವರು ಕಾಶ್ಮೀರದಿಂದ ಬಂದಂತ ಅರಸರು. ಭಾಗೀರಥಿ ಅಂದ್ರೆ ಗಂಗೆ. ಆ ನದಿ ಅಂದ್ರೆ ಏನಂದ್ರೆ ಎಲ್ಲಾ ಅಶುದ್ಧಗಳನ್ನ ತನ್ನಲ್ಲಿ ತೆಗೆದುಕೊಂಡು ಶುದ್ಧ ಮಾಡ್ತಾಳೆ ಅಂತ ಆ ನದಿಯ ಬಗ್ಗೆ ಏನೋ ಒಂದು ಕಲ್ಪನೆ ಇದೆ. ಹಾಗೇನೆ ಗುರು ಶಿಷ್ಯನ ಎಲ್ಲಾ ಒಂದು ಕಲ್ಮಶಗಳನ್ನ ತೆಗೆದು ಶುದ್ಧೀಕರಣ ಮಾಡಿ ಆ ಭಾಗೀರಥಿಯಂತೆ ಆಗಬಲ್ಲದೆ ಈ ಗುರು ಪರಮ ಗುರು ಅನಿಸ್ಕೊಳ್ತಾನೆ ಅಂತ ಮೋಳಿಗೆ ಮಾರಯ್ಯನವರು ತಮ್ಮ ವಚನದಲ್ಲಿ ಹೇಳ್ತಾ ಇದ್ದಾರೆ. ದೇಶಿಕೇಂದ್ರ ಸಂಗನ ಬಸವಯ್ಯನವರು ಹೇಳ್ತಾ ಇದ್ದಾರೆ ಈ ಗುರುವಿನ ಬಗ್ಗೆ. ಯಾರಾದ್ರೂ ಓದಿ ಸ್ವಲ್ಪ ಇದನ್ನ, ದೇಶಿಕೇಂದ್ರ ಸಂಗನ ಬಸವಯ್ಯನವರ ವಚನವನ್ನ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ದೇಶಿಕೇಂದ್ರ ಸಂಗನ ಬಸವಯ್ಯನವರ ವಚನ. ಸ್ಥೂಲ ತನುವಿನಲ್ಲಿ ಆಕಾರ ಸ್ವರೂಪವಾದ, ಈ ಕಡೆ ಇದೆ ಅಯ್ಯ ಸದ್ರೂಪವಾದ, ಅಯ್ಯ ಸದ್ರೂಪವಾದ ದೀಕ್ಷಾಗುರುವಿನ ಮುಖದಿಂದೊಗೆದ ಇಷ್ಟಲಿಂಗವೆನ್ನ ಸತ್ಕ್ರಿಯೆಯಲ್ಲಿ ನಿಂದಿತ್ತು. ಚಿದ್ರೂಪವಾದ ಶಿಕ್ಷಾಗುರುವಿನ ಮುಖದಿಂದೊದಗಿದ ಪ್ರಾಣಲಿಂಗವೆನ್ನ ಸುಜ್ಞಾನ ಕ್ರಿಯೆಯಲ್ಲಿ ನಿಂದಿತ್ತು. ಆನಂದ ಸ್ವರೂಪವಾದ ಮೋಕ್ಷ ಗುರುವಿನಿಂದೊದಗಿದ ಭಾವಲಿಂಗವೆನ್ನ ಮಹಾಜ್ಞಾನ ಕ್ರಿಯೆಯಲ್ಲಿ ನಿಂದಿತ್ತು. ನಿತ್ಯ ಪರಿಪೂರ್ಣ ಅಖಂಡ ನಿರಂಜನ ಚನ್ನಬಸವಲಿಂಗದ ಘನಕ್ಕೆ ನಮೋ ನಮೋ ಎನ್ನುತ್ತಿದ್ದೆನು. ಸಮಗ್ರ ವಚನ ಸಂಪುಟ 12, ವಚನ ಸಂಖ್ಯೆ 61. ಶರಣು ಶರಣಾರ್ಥಿಗಳು. ಶರಣು ತಾಯಿ. ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ಆ ದೀಕ್ಷಾ ಗುರುವಿನ ಮುಖ ಯಾವುದು, ಶಿಕ್ಷಾ ಗುರುವಿನ ಮುಖ ಯಾವುದು, ಮೋಕ್ಷ ಗುರುವಿನ ಒಂದು ಸ್ವರೂಪ ಏನು, ಹೇಗೆ ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ. ಮತ್ತು ಅಲ್ಲಿ ಏನ್ ಸಿಗ್ತಾ ಇದೆ ನಿಮಗೆ? ಸದ್ರೂಪವಾದ ದೀಕ್ಷಾ ಗುರುವಿನ ಮುಖದಿಂದ ನನಗೇನು, ನಾನು ಹೋಗ್ತೀನಿ ಗುರುವಿನ ಹತ್ರ, ಗುರುವೇ ನನಗೆ ದೀಕ್ಷೆ ಕೊಡು ಅಂದಾಗ ಅವನು ಪ್ರಪ್ರಥಮವಾಗಿ ನಮಗೆ ಕೊಡುವುದು ಏನೆಂದರೆ ಲಿಂಗ ಕಾರುಣ್ಯ ಸ್ಥಳ. ಇಷ್ಟಲಿಂಗವನ್ನು ನನ್ನ ಕರಹಸ್ತದಲ್ಲಿ ಕೊಡುವುದೇ ಮೊದಲ ಒಂದು ಕ್ರಿಯೆಯಾಗಿದೆ. ಹೀಗಾಗಿ ಸದ್ರೂಪವಾದ ದೀಕ್ಷಾ ಗುರುವಿನ ಮುಖದಿಂದ ನನಗೆ ಸಿಕ್ಕ ಆ ಇಷ್ಟಲಿಂಗವೆನ್ನ ಸತ್ಕ್ರಿಯೆಯಲ್ಲಿ ನಿಂದಿತ್ತು. ಯಾವಾಗ ನನ್ನ ಕರಹಸ್ತದಲ್ಲಿ ಆ ಇಷ್ಟಲಿಂಗ ಬತ್ತು ಅಂದಿನಿಂದ ನಾನು ಒಂದು ಸತ್ಕ್ರಿಯೆಯಲ್ಲಿ ತೊಡಗ್ತಾ ಇದ್ದೀನಿ. ಹಾಗೇನೆ ಮುಂದೆ ಏನಾಗ್ತಾ ಇದೆ, ಆ ಸದ್ರೂಪವಾದ ದೀಕ್ಷಾ ಗುರು ಈಗ ಹೇಗೇನಾಗ್ತಾ ಇದ್ದಾನೆ, ನನಗೆ ದಿನನಿತ್ಯ ಒಂದು ಪಾಠಗಳನ್ನ ತಗೊಳ್ತಾ ಇದ್ದಾನೆ, ಶಿವಯೋಗವನ್ನ ಕಲಿಸ್ತಾ ಇದ್ದಾನೆ. ಅವನು ಈಗ ಚಿದ್ರೂಪವಾಗಿ ನಾನು ತಪ್ಪುಗಳನ್ನು ಮಾಡಿದಾಗಲೆಲ್ಲ ಶಿಕ್ಷಾ ಗುರುವಾಗಿ ನಿಲ್ತಾ ಇದ್ದಾನೆ. ಅಂತಹ ಶಿಕ್ಷಾ ಗುರುವಿನ ಮುಖದಿಂದೊಗೆದ ಅವನ ಒಂದು ದಿನನಿತ್ಯದ ಪಾಠದಿಂದ ನನಗೀಗ ಪ್ರಾಣಲಿಂಗ ಗೋಚರಿಸ್ತಾ ಇದೆ. ಆ ಪ್ರಾಣಲಿಂಗ ನನಗೆ ಈಗ ಏನ್ ಮಾಡ್ತಾ ಇದೆ, ಇಷ್ಟಲಿಂಗದಿಂದ ನಾನು ಸಕ್ರಿಯೆಯಲ್ಲಿ ತೊಡಗಿದ್ದೆ, ಈಗ ಪ್ರಾಣಲಿಂಗದಿಂದ ನನ್ನ ಜ್ಞಾನವೂ ಸಹ ವೃದ್ಧಿಯಾಗಿ ಸುಜ್ಞಾನ ಕ್ರಿಯೆಯಲ್ಲಿ ನಾನು ನಿಲ್ತಾ ಇದ್ದೀನಿ. ಈಗ ಒಂದು ಆನಂದ ಸ್ವರೂಪವಾದ ಮೋಕ್ಷ ಗುರು ಅಥವಾ ಜ್ಞಾನ ಗುರು ನನಗೆ ಲಭಿಸ್ತಾ ಇದ್ದಾನೆ. ರೂಪಗಳು ಹೇಗೆ ವೃದ್ಧಿಯಾಗ್ತಾ ಹೋಗ್ತಾ ಇವೆ ನೋಡಿ. ಆ ಆನಂದ, ಶಿವಾನಂದ ಸ್ವರೂಪವಾದ ಮೋಕ್ಷ ಗುರುವಿನಿಂದ, ಜ್ಞಾನ ಗುರುವಿನಿಂದ ನನಗೆ ಯಾವ ಲಿಂಗದ ಗೋಚರ ಆಗ್ತಾ ಇದೆ, ಈಗ ನಂಗೆ ಯಾವ ಲಿಂಗದ ದರ್ಶನವಾಗ್ತಾ ಇದೆ, ಭಾವಲಿಂಗ. ಆ ಭಾವಲಿಂಗ ನನಗೆ ಆದಾಗ, ಭಾವಲಿಂಗದ ದರ್ಶನವಾದಾಗ ನಾನು ಸುಜ್ಞಾನ ಕ್ರಿಯೆಯಿಂದ ಈಗ ಮಹಾಜ್ಞಾನ ಕ್ರಿಯೆಯಲ್ಲಿ
ಹೋಗ್ತಾ ಇದ್ದೀನಿ, ಅಲ್ಲಿ ನಿಲ್ತಾ ಇದ್ದೀನಿ. ಹೀಗೆ ನಿತ್ಯ ಪರಿಪೂರ್ಣ ಅಖಂಡ ನಿರಂಜನ. ನಿರಂಜನ ಅಂದ ತಕ್ಷಣ ಯಾವ ಲಿಂಗಕ್ಕೆ ಹೋಗ್ತಾ ಇದೀವಿ ಹೇಳಿ? ನಿರಂಜನ ಲಿಂಗ ಯಾವ ಚಕ್ರದಲ್ಲಿದೆ? ನಿಷ್ಕಳ ಲಿಂಗ. ಪಶ್ಚಿಮ ಚಕ್ರದಲ್ಲಿ. ಪಶ್ಚಿಮ ಚಕ್ರದಲ್ಲಿ. ಪಶ್ಚಿಮ ಚಕ್ರದಲ್ಲಿ ಅಂದ್ರೆ ಈ ಗುರುವಿನಿಂದ ನಾವು ನೋಡಿ ಈಗ ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ, ಇವು ಇಷ್ಟಲಿಂಗವೇ ನಿಷ್ಕಲ ಲಿಂಗ, ಪ್ರಾಣಲಿಂಗವೇ ನಿಶೂನ್ಯ ಲಿಂಗ, ಭಾವಲಿಂಗವೇ ನಿರಂಜನ ಲಿಂಗ ಅನ್ನೋದನ್ನ ನಾವು ನೋಡಿದೀವಿ. ಹೀಗಾಗಿ ಆ ಒಂದು ಉನ್ನತ ಮಟ್ಟದ ಐಕ್ಯ ಸ್ಥಳದ ಮೇಲೆ ನಮಗೆ ನಿತ್ಯ ಪರಿಪೂರ್ಣ ಅಖಂಡ ನಿರಂಜನ ಚನ್ನಬಸವಲಿಂಗದ ಘನಕ್ಕೆ ಅದು ಗೋಚರವಾದಾಗ ಅದಕ್ಕೆ ನಾನು ನಮೋ ನಮೋ ಎನ್ನುತ್ತಿದ್ದೇನೆ ಅಂತ ದೇಶಿಕೇಂದ್ರ ಸಂಗನ ಬಸವಯ್ಯನವರು ಹೇಳಿ ಇನ್ನೊಂದು ವಚನವನ್ನು ಅವ್ರು ಹೇಳ್ತಿದ್ದಾರೆ. ಅದನ್ನು ಸಹ ತಾವು ಓದಿ ಯಾರಾದ್ರೂ ಒಬ್ರು ದಯವಿಟ್ಟು. ದೇಶಿಕೇಂದ್ರ ಸಂಗನ ಬಸವಯ್ಯ ಸ್ಥೂಲ ತನುವಿನಲ್ಲಿ ಆಕಾರ ಸ್ವರೂಪವಾದ ದೀಕ್ಷಾ ಗುರುವಿನಿಂದರ್ಚಿಸಲ್ಬಲ್ಲಾತನೇ ಶಿಷ್ಯ. ಸೂಕ್ಷ್ಮ ತನುವಿನಲ್ಲಿ ಬಕಾರ ಸ್ವರೂಪವಾದ ಶಿಕ್ಷಾ ಗುರುವಿನಿಂದರ್ಚಿಸಲ್ಬಲ್ಲಾತನೇ ಶಿಷ್ಯ. ಕಾರಣ ತನುವಿನಲ್ಲಿ ಅಹಂಕಾರ ಸ್ವರೂಪವಾದ ಮೋಕ್ಷ ಗುರುವಿನ ನರಿದರ್ಚಿಸಬಲ್ಲಾತನೇ ಶಿಷ್ಯ. ಈ ತ್ರಿವಿಧವನ್ನರ್ಚಿಸಬಲ್ಲಾತಂಗಲ್ಲದೆ ಶಿಷ್ಯ ಸ್ಥಳವಿಲ್ಲ ಕಾಣ ಗುರು ನಿರಂಜನ ಚನ್ನಬಸವಲಿಂಗ. ಸಮಗ್ರ ವಚನ ಸಂಪುಟ, ವಚನದ ಸಂಖ್ಯೆ 672, ವಚನ ಸಂಪುಟ 12. ಶರಣ ತಾಯಿ. ಈ ಕಡೆ ಅದೇ ಶರಣರು ದೇಶಿಕೇಂದ್ರ ಸಂಗನ ಬಸವಯ್ಯನವರು ಹೇಗೆ ಗುರುವಿನನ್ನು ನನಗೆ ಇಷ್ಟಲಿಂಗ ಕೊಟ್ಟ, ಪ್ರಾಣಲಿಂಗ ಕರುಣಿಸಿದ, ಭಾವಲಿಂಗದ ದರ್ಶನ ಮಾಡಿದ ಅಂತ ಹೇಳೋದಾದ್ರೆ, ಶಿಷ್ಯನಿಗೂ ಕೆಲವೊಂದು ಹೇಗಿದ್ದಾನೆ, ಅವನ ಕರ್ತವ್ಯಗಳನ್ನು ಯಾವುವು ಅನ್ನೋದನ್ನ ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ನೋಡಿ. ಸ್ಥೂಲ ತನುವಿನಲ್ಲಿ ಆಕಾರ ಸ್ವರೂಪನಾದ ದೀಕ್ಷಾ ಗುರುವನ್ನು ಅರ್ಚಿಸಬಲ್ಲಾತನೇ ಶಿಷ್ಯ. ಯಾಲ್ಲಿ ಆಕಾರ ಎಲ್ಲಿ ಬರ್ತಾ ಇದೆ? ಉ ಮ ಇವು ಯಾವ ಇದರ ಸ್ಥಳದಲ್ಲಿ ಬರ್ತಾ ಇದಾವೆ? ಆಕಾರ. ಜ್ಞಾನ ಚಕ್ರ, ಇದು ಜ್ಞಾನ. ಸ್ಥೂಲ ತನುವಿನಲ್ಲಿ ಆಕಾರ ಸ್ವರೂಪವಾದ ದೀಕ್ಷಾ ಗುರು ಅಲ್ಲಿರ್ತಾನೆ. ಸ್ಥೂಲ ತನು ಅಂದ್ರೆ ನನಗೆ ಈ ಕಾಣಿಸ್ತಿರುವ ಒಂದು ದೇಹದಲ್ಲಿ ನಾನು ದೀಕ್ಷಾ ಗುರುವನ್ನು ಅರ್ಚಿಸಬೇಕು. ಸೂಕ್ಷ್ಮ ತನುವಿನಲ್ಲಿ ಅವನು ಬಕಾರ ಸ್ವರೂಪನಾಗಿರ್ತಿದ್ದಾನೆ, ಅವನು ಶಿಕ್ಷಾ ಗುರುವನಾಗ್ತಾನೆ, ಅವನಿಗೆ ನಾನು ಅರ್ಚಿಸಬೇಕಾಗ್ತಾ ಇದೆ. ಕಾರಣ ತನುವಿನಲ್ಲಿ ಹಂಕಾರ ಯಾವ ಚಕ್ರದಲ್ಲಿದೆ, ಯಾವ ಸ್ಥಳದಲ್ಲಿದೆ? ಹಂಕಾರ ಐಕ್ಯ ಸ್ಥಳದಲ್ಲಿ ಆಜ್ಞಾ ಚಕ್ರದಲ್ಲಿ. ಹಂಕಾರ ಸ್ವರೂಪವಾದ ಮೋಕ್ಷ ಗುರುವನ್ನ ನಾವು ಅರ್ಚಿಸಬೇಕನ್ನೋದನ್ನ ಇಲ್ಲಿ ಈ ತ್ರಿವಿಧ ಅರ್ಚಿಸಬಲ್ಲಾತಂಗಲ್ಲದೆ ಶಿಷ್ಯ ಸ್ಥಳವಿಲ್ಲ. ಹೀಗಾಗಿ ಶಿಷ್ಯನಿಗೆ ಯಾವ ನಮ್ಮ ಒಳಗಿರುವ ಅಂತರಾತ್ಮದಲ್ಲಿರುವ ಈ ಚಕ್ರಗಳಲ್ಲಿರುವ ಈ ಪ್ರಣವಾಕ್ಷರಗಳ ಮೇಲೆ ನಾವು ಎಲ್ಲಿ ಆ ದೀಕ್ಷಾ ಗುರು ಇದ್ದಾನೆ, ಎಲ್ಲಿ ಶಿಕ್ಷಾ ಗುರು ಇದ್ದಾನೆ, ಎಲ್ಲಿ ಮೋಕ್ಷ ಗುರು ಇದ್ದಾನೆ ಅನ್ನೋದನ್ನ ಅವರನ್ನ ಅಲ್ಲಲ್ಲಿಯೇ ನೆಲೆಸಿ ಈ ತ್ರಿವಿಧ ರೂಪದ ಗುರುಗಳನ್ನ ಅರ್ಚಿಸುವನ್ನ ಹೇಳ್ತಾ ಇದ್ದಾರೆ. ಇಲ್ಲಿದ್ರೆ ಶಿಷ್ಯ ಸ್ಥಳವಿಲ್ಲ ಅಂತ ನಮ್ಮ ಇವ್ರು ಹೇಳ್ತಾ ಇದ್ದಾರೆ. ಗುರುವಿನ ಅರಿವಿನ ಮಾರಿ ತಂದೆಯವರು ಸಹ ಹೇಳ್ತಿದ್ದಾರೆ. ಒಂದ್ ಸ್ವಲ್ಪ ಓದಿ ಯಾರಾದ್ರೂ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ತನುವನು ಶ್ರೀ ಗುರು ಕ್ರಿಯಾ ದೀಕ್ಷೆ ಈ ಕಡೆ ದೀಕ್ಷಾ ಗುರುವಾದಲ್ಲಿ. ಓಂ ಶ್ರೀ ಗುರು ಬಸವಲಿಂಗ. ದೀಕ್ಷಾ ಗುರುವಾದಲ್ಲಿ ತ್ರಿವಿಧದ ಆಸೆ ಇಲ್ಲದಿರಬೇಕು. ಶಿಕ್ಷಾ ಗುರುವಾದಲ್ಲಿ ಅರಿವುಗಳಿಗಂಜದೆ ಪ್ರಾಣತ್ಯಾಗ ನಿಶ್ಚಯವಾಗಿರಬೇಕು. ಮೋಕ್ಷ ಗುರುವಾದಲ್ಲಿ ಸರ್ವದೋಷ ಸರ್ವೇಂದ್ರಿಯ ನಾಶವಾಗಿರಬೇಕು. ಇಂತಿ ಮೂರೂ ಮೀರಿ ಬೇರೊಂದರಲ್ಲಿ ನಿಂದು ತ್ಯಾಗಾಂಗ, ಭೋಗಾಂಗ, ಯೋಗಾಂಗ ತ್ರಿವಿಧ ಲೇಪವಾಗಿ ನಿಂದುದು ನಿಜ ಗುರುಸ್ಥಳ. ಆ ಗುರುವಿನ ಕೈಯ ಅನುಜ್ಞೆ ಪರಂಜ್ಯೋತಿ ಪ್ರಕಾಶ, ಅದು ನಿರವಯ ತತ್ವ ಸದಾಶಿವ ಮೂರ್ತಿಲಿಂಗವು ತಾನೆ. ಸಮಗ್ರ ವಚನ ಸಂಪುಟ 6, ವಚನದ ಸಂಖ್ಯೆ 397. ಅರಿವಿನ ವಚನ. ಶರಣು ಶಿಲ್ಲಿಗನ. ಅರಿವಿನ ಮಾರಿ ತಂದೆಯವರು ಏನ್ ಹೇಳ್ತಿದ್ದಾರೆ ಅಂದ್ರೆ, ದೀಕ್ಷಾ ಗುರುವಾದದಲ್ಲಿ ತ್ರಿವಿಧದ ಇರಬಾರದು. ಶಿಕ್ಷಾ ಗುರುವಾದಲ್ಲಿ ಅರಿಗಳಿಗೆ ಅಂಜದೆ ಅಂದ್ರೆ ವೈರಿಗಳಿಗೆ ಅಂಜದೆ ಪ್ರಾಣತ್ಯಾಗ ಆದರೂ ಕೂಡ ಪ್ರಾಣತ್ಯಾಗ ಮಾಡಬೇಕಾದರೂ ಆತ ನಿಶ್ಚಯನಾಗಿರಬೇಕು, ತಯಾರಾಗಿರಬೇಕು. ಮೋಕ್ಷ ಗುರುವಾದದಲ್ಲಿ ಸರ್ವದೋಷ ಸರ್ವೇಂದ್ರಿಯ ನಾಶನಾಗಿರಬೇಕು. ಅವರ ಸ್ವರೂಪಗಳು ಹೇಗಿರಬೇಕು, ಈ ಗುರುಗಳು ಅನಿಸಿಕೊಂಡವರು ಹೇಗಿರಬೇಕು ಅನ್ನೋದನ್ನ ಈ ವಚನದಲ್ಲಿ ಹೇಳ್ತಾ ಇದ್ದಾರೆ. ಇಂತಿ ಮೂರು ಮೀರಿ ಬೇರೊಂದರಲ್ಲಿ ನಿಂದು ತ್ಯಾಗಾಂಗ, ಭೋಗಾಂಗ, ಯೋಗಾಂಗ ತ್ರಿವಿಧ ಲೇಪವಾಗಿ ನಿಂದುದು ನಿಜ ಗುರುಸ್ಥಳ.
ತ್ಯಾಗಾಂಗ ಯಾವ ಲಿಂಗದಲ್ಲಿದೆ? ಇಷ್ಟಲಿಂಗದಲ್ಲಿದೆ. ಭೋಗಾಂಗ, ಪ್ರಾಣಲಿಂಗದಲ್ಲಿ, ಯೋಗಾಂಗ, ಭಾವಲಿಂಗದಲ್ಲಿ. ಈ ಒಂದು ತ್ರಿವಿಧ ಲೇಪವಾಗಿ ನಿಂದುದು ಇವನು ನಿಜ ಗುರು ಸ್ಥಳ ಅನಿಸ್ಕೊಳ್ತಾ ಇದ್ದಾನೆ, ನಿಜ ಗುರು ಅನಿಸ್ಕೊಳ್ತಾ ಇದ್ದಾನೆ. ಅಂತಹ ಗುರುವಿನ ಕೈಯ ಅನುಜ್ಞೆ, ಅವನ ಒಂದು ಆಜ್ಞೆಗಳಾಗಲಿ, ಅವನ ಒಂದು ಆಶಯಗಳಾಗ್ಲಿ, ಆದೇಶಗಳಾಗ್ಲಿ, ಅವು ಪರಂಜ್ಯೋತಿ ಪ್ರಕಾಶವಾಗಿರ್ತವೆ. ಅವು ನಿರವಯ ತತ್ವಗಳನ್ನ ಅನಿಸ್ಕೊಳ್ತಾ ಇದ್ದೇವೆ. ಅವೇ ಸದಾಶಿವ ಲಿಂಗಮೂರ್ತಿಯ ಸದಾಶಿವ ಮೂರ್ತಿ ಲಿಂಗವು ಆಗಿರುತ್ತದೆ ಅಂತ ಅರಿವಿನ ಮಾರಿ ತಂದೆಯವರು ಹೇಳಿ, ಈಗ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು ಈ ದೀಕ್ಷೆಗಳ ಬಗ್ಗೆ ಮತ್ತೆ ಹೇಳ್ತಿದ್ದಾರೆ. ಯಾರಾದ್ರೂ ಸ್ವಲ್ಪ ಓದಿ ನೋಡೋಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ತೋಂಟದ ಸಿದ್ಧಲಿಂಗೇಶ್ವರರ ಸಿದ್ಧಲಿಂಗ ಯೋಗಿಗಳು. ತನುವನು ಶ್ರೀ ಗುರುವು ಕ್ರಿಯಾದೀಕ್ಷೆಯಿಂದ ತನುಗುಣವ ಭಸ್ಮೀಕೃತವ ಮಾಡಿದ ಬಳಿಕ ಅದು ದೃಶ್ಯ ಜಡ ತನುವಲ್ಲ. ಶಿವ ಸಂಸ್ಕೃತಿಯ ಆಚಾರದ ಮೂಲ ಸೂತ್ರವೇ ತನ್ನ ತಾನುವೆಂದರಿದು ಶ್ರೀ ಗುರು ಮಂತ್ರ ದೀಕ್ಷೆಯಿಂದ ಮನದ ಪೂರ್ವಾಶ್ರಯವ ಕಳೆದು ಮನಕ್ಕೆ ಘನ ನೆನಹ ಸಂಬಂಧಿಸಿದನಾಗಿ ಮನ ನಿರ್ಮಲವಾಗಿ ಲಿಂಗಕ್ಕಾಶ್ರಯವೆಂದು ಅರಿವುದು ಶ್ರೀ ಗುರು ಜ್ಞಾನ ದೀಕ್ಷೆಯಿಂದ. ಪ್ರಾಣನ ಪ್ರಪಂಚಿನ ಪಶುಭಾವವ ಕಳೆದು ಅಖಂಡಿತ ಜ್ಞಾನಲಿಂಗವ ಕಳೆಯು ತನ್ನ ಪ್ರಾಣನಾಥನೆಂದು ತಿಳುಹಿದನಾಗಿ ಪ್ರಾಣನ ಮಲಿನವೆಂಬುದು ಪಶುಭಾವವಲ್ಲದೆ ಲಿಂಗಭಾವವಲ್ಲ. ಈ ಸಂದೇಹ ಭ್ರಾಂತಿಯುಳ್ಳ ಕಾರಣ ಶೈವ ಕೊಲ್ಲ ಎನ್ನುತ್ತಿದ್ದನಯ್ಯ ತಮ್ಮ ತಾವರಿದು ನಿಶ್ಚಯಿಸಿದ್ದಡೆ ಮಾಡಲಿ. ಗುರು ಉಪದೇಶದಿಂದ ನಿಶ್ಚಯಿಸುವುದು ಇದು ಸಂದೇಹವಿಲ್ಲ ಕಾಣ. ಮಹಾಲಿಂಗ ಗುರು ಸಿದ್ದೇಶ್ವರ ಪ್ರಭುವೇ. ಸಮಗ್ರ ವಚನ ಸಂಪುಟ 11 ವಚನದ ಸಂಖ್ಯೆ 17. ಓಂ ಶ್ರೀ ಗುರು ಬಸವಲಿಂಗಾಯ ಶರಣರಿಗೆ ಶರಣ ಸಮಾಪರಣೆಗಳು. ಹಿರಿಯ ಶರಣರಾದ ಸರ್ಪಭೂಷಣ ಅನ್ನವರ ಪಾದಾರವಿಂದಗಳಿಗೆ ನಮಿಸುತ್ತಾ, ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು ತನುವನ್ನ ಈ ದೀಕ್ಷಾ ಗುರುವು ಕ್ರಿಯಾ ದೀಕ್ಷೆಯಿಂದ ತನುಗುಣವನ್ನ ಭಸ್ಮೀಕೃತವ ಮಾಡಿದ ಬಳಿಕ, ಅಂದ್ರೆ ವಿಭೂತಿಯ ಒಂದು ಧಾರಣೆ, ವಿಭೂತಿ ಧಾರಣೆಗೆ ಭಸ್ಮೀಕೃತವ ಮಾಡಿದ ಬಳಿಕ ಅದು ದೃಶ್ಯ ಜಡ ತನುವಲ್ಲ. ಅಂದ್ರೆ ಈ ತನು ಈಗ ಕ್ರಿಯಾಶೀಲವಾಗ್ತಾ ಇದೆ, ಅದು ಜಡ ತನುವಾಗ್ತಾ ಇಲ್ಲ. ಶಿವ ಸತ್ಕ್ರಿಯಾಚಾರವನ್ನ ಆತ ಕಲಿಸ್ತಾ ಇದ್ದಾನೆ. ಅದು ಕಲಿತ ನಂತರ ಆ ಮೂಲ ಸೂತ್ರದಿಂದ ತನ್ನ ತನುವೆಂದರಿವುದು, ನಾನು ಶಿವಾಂಶಿಕನಾಗಿದ್ದೇನೆ, ನಾನು ಭಿನ್ನನಾಗಿಲ್ಲ. ಆ ಗುರು ಮಂತ್ರದೀಕ್ಷೆಯಿಂದ, ಷಡಕ್ಷರಿ ಮಂತ್ರದೀಕ್ಷೆಯಿಂದ ಮನದ ಪೂರ್ವಾಶ್ರಯವ ಕಳೆದು, ಮನಸ್ಸಿನಲ್ಲಿ ಏನೇನೋ ನಮ್ಮ ಪೂರ್ವಕಲ್ಪಿತ ಒಂದು ಏನೇನೋ ವಿಚಾರಗಳಿರ್ತವೆ, ಅವುಗಳನ್ನೆಲ್ಲವನ್ನ ಕಳೆದು ಮನಕ್ಕೆ ಘನ ಅಂದ್ರೆ ಆ ಪರವಸ್ತುವಿನ ನೆನೆಹನ್ನ ಸಂಬಂಧಿಸಿದನಾಗಿ ಅಲ್ಲಿ ಅದನ್ನ ಪರವಸ್ತುವನ್ನ ನೆಲೆಸಿ ಮನ ನಿರ್ಮಲ ಮಾಡ್ತಾನೆ. ನಿರ್ಮಲ ಮಾಡಿ, ಅದು ನಿನ್ನ ಮನಸ್ಸು ಎದಕ್ಕಿದೆಯಪ್ಪ, ಅದು ಕೇವಲ ಲಿಂಗಕ್ಕೆ ಆಶ್ರಯವಾಗಿದೆ ಅಂತ ಹೇಳ್ತಾನೆ. ಮನಸ್ಸಿನಲ್ಲಿ ಬೇರೆ ಯಾವುದೇ ವಿಚಾರಗಳನ್ನು ನೆಡಬೇಡಪ್ಪ. ಏಕೆ? ನಿನ್ನ ಮನ ಈಗ ನಾನು ನಿರ್ಮಲ ಮಾಡಿಬಿಟ್ಟಿದ್ದೀನಿ, ಶುದ್ಧೀಕರಣ ಮಾಡಿಬಿಟ್ಟಿದ್ದೀನಿ, ಅಲ್ಲಿ ಕೇವಲ ಲಿಂಗಕ್ಕೆ ಮಾತ್ರ ಸ್ಥಳವಿದೆ ಅನ್ನೋದನ್ನ ಗುರು ಹೇಳ್ತಾ ಇದ್ದಾನೆ ಬಂಧುಗಳೇ. ಹಾಗೇನೆ ಆ ಗುರು ಜ್ಞಾನ ದೀಕ್ಷೆಯಿಂದ ನಮಗೆ ಪ್ರಾಣನ ಪ್ರಪಂಚಿನ ಪಶುಭಾವವ ಕಳೆದು, ಹೌದು ಈ ಲೌಕಿಕ ಜಗತ್ತು ಹಾಗೆಯೇ ಸುಮ್ಮನೆ ನಮಗೆ ಇರಲು ಬಿಡಲ್ಲ. ನಮ್ಮ ಪ್ರಾಣ ಈ ಹೊರ ಜಗತ್ತಿನ ಪಶುಭಾವ, ನಾವು ಪಶುಭಾವದಲ್ಲೇ ಇರ್ತೀವಿ, ಇಷ್ಟೆಲ್ಲಾ ಕೇಳ್ತೀವಿ. ಸ್ವಲ್ಪ ಯಾರಾದ್ರೂ ಏನು ಆದ್ರೂ ಅಂದ್ರೆ ಆ ಪಶುಭಾವ ನಮ್ಮಲ್ಲಿ ಕೆರೆದು ಬಿಡ್ತಾ ಇದೆ. ಸಿಟ್ಟು, ಕೋಪ, ಆ ಅರಿಷಡ್ ವರ್ಗಗಳ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ. ಅದನ್ನೇ ಪಶುಭಾವ ಅಂತ ಇಲ್ಲಿ ಕರೀತಿದ್ದಾರೆ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು. ಆದರೆ ಈ ಗುರು ಜ್ಞಾನ ದೀಕ್ಷೆ ಕೊಟ್ಟು ಪ್ರಾಣನ ಪ್ರಪಂಚಿನ ಪಶುಭಾವ ಏನಿದೆಯಲ್ಲ, ಆ ಅರಿಷಡ್ ವರ್ಗಗಳನ್ನೆಲ್ಲ ತೊಳೆದು ಹಾಕಿಬಿಡ್ತಾನೆ. ಹಾಗೆ ಮಾಡಿದಾಗ ಆ ಅಖಂಡಿತ ಜ್ಞಾನಲಿಂಗ ಕಡೆಯು, ಇಷ್ಟಲಿಂಗದಲ್ಲಿರುವ ಕಡೆಯು ತನ್ನ ಪ್ರಾಣನಾಥನೆಂದು ತಿಳಿಯುವುದನಾಗಿ
ನೀನೇನು ಈಗ ಇಷ್ಟಲಿಂಗ ನೋಡ್ತಿದೀಯಲ್ಲಪ್ಪ, ಅಲ್ಲಿಯ ಪ್ರಭೆ ನೋಡ್ತಾ ಇದೆಯಲ್ಲ, ಅದನ್ನ ನೀನು ನಿನ್ನ ಪ್ರಾಣನಾಥ ಅಂತ ಇವತ್ತಿನಿಂದ ತಿಳಿದುಕೊಳ್ಳಬೇಕು ಅನ್ನೋದನ್ನ ಸಹ ಗುರು ಹೇಳಿ, ಪ್ರಾಣನ ಮಲಿನವೆಂಬುದು, ನನ್ನ ಪ್ರಾಣದಲ್ಲಿ ಎಷ್ಟೊಂದು ಅಶುದ್ಧತೆ ಇತ್ತಲ್ಲ, ಪಶುಭಾವವಿತ್ತಲ್ಲ, ಅದನ್ನೆಲ್ಲ ತೊಡೆದು ಹಾಕಿ ಪ್ರಾಣನ ಮಲಿನವೆಂಬುದು ಅದು ಪಶುಭಾವವಾಗಿದೆ ಅಂತ ಹೇಳ್ತಾ ಇದ್ದಾನೆ. ಆ ಪಶುಭಾವ ಬೇಡಪ್ಪ, ಆ ಪಶುಭಾವವನ್ನ ಅದೇ ಗುರು ತೆಗೆದು ಅಲ್ಲಿ ಲಿಂಗಭಾವವನ್ನ ತುಂಬುತ್ತಾ ಇದ್ದಾನೆ, ಲಿಂಗಭಾವವನ್ನ ತುಂಬುತ್ತಾ ಇದ್ದಾನೆ. ಪ್ರಾಣನ ಮಲಿನ ಅನ್ನೋದು ಅದು ಪಶುಭಾವವಾಗಿರ್ತದೆ ಅಪ್ಪ, ಅದು ಲಿಂಗಭಾವವಲ್ಲಪ್ಪ. ಹೀಗಾಗಿ ಅದನ್ನ ನಾನು ತೊಡೆದು ಹಾಕ್ತೀನಿ, ನೀನು ಈಗ ಲಿಂಗಭಾವದಲ್ಲಿ ಇರಬೇಕು ಅಂತ ಆ ಗುರು ಹೇಳಿಕೊಡ್ತಾನೆ ಶಿಷ್ಯನಿಗೆ. ಈ ಸಂದೇಹ ಭ್ರಾಂತಿಯುಳ್ಳ ಕಾರಣ ಶೈವ ಹೊಲ್ಲ ಎನ್ನುತ್ತಿದ್ದೇನೆಯ್ಯ. ಇದೆಲ್ಲ ಅರ್ಥವಾಗುವುದೇ ಒಳಿತು, ಅರ್ಥವಾಗದಿದ್ದರೆ ಶೈವ ಹೊಲ್ಲ ಎನ್ನುತ್ತಿದ್ದೇನೆ. ಆ ಭಕ್ತ, ಆ ಶಿಷ್ಯ ಹೊಲ್ಲ ಅಂದ್ರೆ ಇನ್ನು ಭವಿಯಾಗಿಯೇ ಉಳಿದುಕೊಳ್ತಾನೆ. ಈ ಸಂದೇಹ ಭ್ರಾಂತಿಗಳನ್ನ ನಾವು ಬಿಡಬೇಕಾಗ್ತಾ ಇದೆ ಶಿವಯೋಗದಲ್ಲಿ. ಹೀಗಾಗಿ ತಮ್ಮ ತಾವರಿದು, ಏನು ತಮ್ಮ ತಾವರಿದು, ನಾನು ಶಿವನ ಅಂಶವಾಗಿದ್ದೇನೆ ಅನ್ನೋದನ್ನ ನಿರ್ಧಾರ ಮಾಡಿಕೊಂಡು, ಅರ್ಥ ಮಾಡಿಕೊಂಡು, ನಿಶ್ಚಯಿಸಿಕೊಂಡು ಮಾಡಬೇಕಾಗಿದೆ. ಹೇಗೆ? ಗುರುಪದೇಶದಿಂದ ನಿಶ್ಚಯಿಸಬೇಕಾಗ್ತಾ ಇದೆ. ಇಲ್ಲಿ ಸಂದೇಹಗಳಿಗೆ ಆಸ್ಪದವಿಲ್ಲ. ವಿನಾಕಾರಣ ಯಾವುದೇ ವಿಷಯಗಳನ್ನ ತಲೆಯಲ್ಲಿ ಹಾಕಿಕೊಳ್ಳಬಾರದು. ನನ್ನ ಮನಸ್ಸಿನಲ್ಲಿ ಲಿಂಗಕ್ಕೆ ಮಾತ್ರ ಜಾಗವಿದೆ ಅನ್ನೋದಾಗ್ಲಿ, ನನ್ನ ಈ ಪಶುಭಾವವನ್ನು ತೊಡೆದು ಲಿಂಗಭಾವವನ್ನು ಅಳವಡಿಸಿಕೊಳ್ಳಬೇಕನ್ನೋದಾಗಲಿ, ಇಂತಹ ವಿಚಾರಗಳಲ್ಲಿ ಯಾವುದೇ ಸಂದೇಹಗಳಿಗೆ ಇಲ್ಲಿ ಅವಕಾಶ ಇರೋದಿಲ್ಲ ಅಂತ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು ಯಾರು ಶಿವಯೋಗವನ್ನ ಸಾಧಿಸಿದ್ದಾರೋ ಅವರಿಗೆ ಕೊನೆಗೆ ಶಿವಯೋಗಿಗಳು ಅಂತ ಶಬ್ದ ಬರ್ತಾ ಇದೆ. ಷಣ್ಮುಖ ಶಿವಯೋಗಿಗಳು, ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು, ಸಿದ್ದರಾಮೇಶ್ವರ ಶಿವಯೋಗಿಗಳು, ಹೀಗೆ ಶಿವಯೋಗಿಗಳು ಅಂತ ಶಬ್ದ ಬಂದ ತಕ್ಷಣ ಅವರು ಶಿವಯೋಗದಲ್ಲಿ ಸಾಧಕರಾಗಿದ್ದಾರೆ ಎಂಬುದನ್ನು ಬೇರೆ ತಮಗೆ ಹೇಳಬೇಕಾಗಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಹೀಗೆ ಇದೊಂದು ಉನ್ನತವಾದ ಒಂದು ಸ್ಥಳದ ಬಗ್ಗೆ ನಾವು ಇವತ್ತು ಅಭ್ಯಸನ ಮಾಡಿಕೊಂಡೆವು. ಯಾಕಂದ್ರೆ ಈ ಸ್ಥಳ ಇದೆಯಲ್ಲ, ಮೋಕ್ಷ ಗುರು ಸ್ಥಳ, ಇದು ಅತ್ಯಂತ ಸುಂದರವಾದ ಸ್ಥಳ, ಅನೇಕ ವಿಚಾರಗಳನ್ನು ಒಳಗೊಂಡ ಸ್ಥಳ. ಯಾರು ಇದನ್ನ ತೆಗೆದುಕೊಳ್ತೀರಿ? ಮೋಕ್ಷ ಅಥವಾ ಜ್ಞಾನ ಗುರು ಸ್ಥಳವನ್ನ ಯಾರು ನನಗೆ ಬರೆದು ಕಳಿಸ್ತೀರಿ? ನಾವು ಪುಸ್ತಕದಲ್ಲಿ ಪ್ರಿಂಟ್ ಮಾಡುವಾಗ ನಿಮ್ಮ ಹೆಸರು ಸಿದ್ಧಲಿಂಗನ ನೀವು ನಿಮ್ದು ಹಾಕ್ಲಾ ಇದಕ್ಕೆ? ಸಿದ್ಧಲಿಂಗನ ನಾಶಿ ಸಿದ್ಧಲಿಂಗನ ಇದ್ದೀರಾ? ತಗೊಳ್ತೀರಾ ನೀವು ಇದನ್ನ? ಇದೇನ್ರಿ ಬರ್ರಿ, ಹೇಳ್ರಿ ಬರ್ರಿ. ತಗೊಳ್ತೀರಾ ನೀವು ಜ್ಞಾನ ಗುರು ಸ್ಥಳವನ್ನ? ನಾವು ಶಿವಯೋಗದ ಪುಸ್ತಕದಲ್ಲಿ ಏನ್ ಮಾಡೋದು ಹೇಳ್ರಿ ಬರ್ರಿ. ಶಿವಯೋಗದ ಪುಸ್ತಕದಲ್ಲಿ ಈ ಜ್ಞಾನ ಗುರು ಸ್ಥಳವಿನ ಒಂದು ಅಧ್ಯಾಯವನ್ನ ನಿಮ್ಮ ಹೆಸರಿನಿಂದ ಇಡ್ಲಾಗೋದು. ತಾವು ಬರೆದು ಕಳಿಸ್ತೀರಾ ಲೇಖನವನ್ನ? ಆಯ್ತ್ರಿ ಆಯ್ತು. ಆಯ್ತು, ಧನ್ಯವಾದಗಳು. ಶರಣ. ಹೀಗಾಗಿ ಬಂಧುಗಳೇ, ಈಗ ನೋಡಿ ನಾವು ಈ 3 ಸ್ಥಳಗಳನ್ನ ನೋಡಿದ್ವಿ. ಯಾವುದಂದ್ರೆ ದೀಕ್ಷಾ ಗುರುಸ್ಥಳ, ಶಿಕ್ಷಾ ಗುರುಸ್ಥಳ, ಮೋಕ್ಷ ಗುರು ಸ್ಥಳ, ಇವುಗಳನ್ನ ನೋಡಿದ್ವಿ. ಮುಂದೆ ನಾವು ಕ್ರಿಯಾಲಿಂಗ ಸ್ಥಳ ಅಂತ ಇನ್ನೊಂದು ಸ್ಥಳಕ್ಕೆ ನಾವು ಹೋಗ್ತಾ ಇದ್ದೀವಿ. ಅದೇನು ಬೇರೆ ಅಲ್ಲ, ಇವುಗಳ ಮುಂದುವರೆದ ಭಾಗವಾಗಿದೆ. ಇಲ್ಲಿಗೆ ನಾನು ನಿಲ್ಲಿಸ್ತಾ ಇದ್ದೀನಿ. ತಮಗೇನಾದ್ರೂ ಸಲಹೆ, ಸೂಚನೆ, ಸಂದೇಹಗಳಿದ್ರೆ ಕೇಳಬಹುದು ಅಂತ ನಾನು ಇಲ್ಲಿ ತಮಗೆ ಕೇಳ್ಕೊಳ್ತಾ ಇದ್ದೀನಿ. ಯಾರಾದ್ರೂ ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳಿ ಅಂತ ತಮ್ಮೆಲ್ಲಲ್ಲಿ ಭಿನ್ನವಿಸ್ಕೊಳ್ತಾ ಇದ್ದೀನಿ. ಅಪ್ಪರೇ, ಶೈವ ಹೊಲ್ಲ ಅಂದ್ರೆ ಇದ್ರ ಅರ್ಥ ಏನ? ಶೈವ ಅಂದ್ರೆ ಇಲ್ಲಿ ಲಿಂಗಾಯತ ಅಂತಾನೆ ತಗೊಳ್ಬೇಕು. ಅಂದ್ರೆ ಶೈವ ಅಂದ್ರೆ ಆ ಅರ್ಥದಲ್ಲಿ ತಗೋಬಾರ್ದು. ಶಿವನ ಒಬ್ಬ ಸ್ವರೂಪಿಯಾದವನಿಗೆ ಶೈವ ಅಂತಾರೆ, ಸಾಧಕನಿಗೆ ಶೈವ ಅಂತಾರೆ, ವೀರಶೈವ ಅಂತ ಅಲ್ಲ. ಶೈವ ಅನ್ನೋದು ಒಬ್ಬ ಶಿವನ ಭಕ್ತ, ಶಿವಭಕ್ತನಿಗೆ ಶೈವ ಅಂತಿದ್ದಾರೆ. ಹೊಲ್ಲ ಅಂದ್ರೆ ಭವಿ, ಹೊಲ್ಲ ಅಂದ್ರೆ ಭವಿ. ನಾವು ಹೊಲ್ಲ ಅಂದ್ರೆ ಒಲ್ಲೆ ಅಂತ ಈ ಅರ್ಥ ಇಲ್ಲ, ಅಲ್ಲ, ಹೊಲ್ಲ ಅಂದ್ರೆ ಭವ್ಯ. ಶರಣಾರ್ಥಿ. ಶರಣ. ಮತ್ತಾರಿಗಾದ್ರೂ ಏನಾದ್ರು ಸಜೆಷನ್ ಏನಾದ್ರು ಹೇಳೋರಿದ್ರೆ ಕೇಳಿ. ಯಾಕಂದ್ರೆ ಒಂದು ವಚನದಲ್ಲಿ ಇಟ್ಟಿಗೆ ಲದ್ದಿ ಅಂತ ಐತಲ್ರಪ್ಪ, ಅದೇನು ಅಂತ ಗೊತ್ತಾಗ್ಲಿಲ್ಲ. ಇಟ್ಟಿಗೆ ಲದ್ದಿ, ಇಟ್ಟಿಗೆ ಇರುತ್ತಲ್ಲ ಕೆಂಪು ಇಟ್ಟಂಗಿ, ಗೊತ್ತಲ್ಲ ನಿಮ್ಗೆ?
ಹಾ ಮನೆ ಹಾ ಕಟ್ಟಕ್ ಹಾ ಹಾ ಉಪಯೋಗಿಸ್ತೀವಲ್ಲ, ಅದ್ರ ಹೌದು ಮೇಲೆ ಹೌದು ನೀರು ಹಾಕಿದಾಗ ಹಾ ಅಂದ್ರೆ ಆ ಇಟ್ಟಿಗೆಯನ್ನ ನೀರಲ್ಲಿ ಅದ್ದಬೇಕು. ಇಟ್ಟಿಗೆಯ ಹಾ ಲದ್ದಿ ಅವಾಗ ಅದು ರಾಡಿ ಆಗುತ್ತೆ ಅಲ್ವಾ? ಹ್ಮ್ ಹ್ಮ್. ಅದನ್ನ ಹೌದು ಮುಖಕ್ಕೆ ಬಳಿಯೋದು. ಅವ್ನಿಗೆ ಶಿಕ್ಷೆ ಕೊಡ್ಬೇಕಲ್ಲ ಈಗ ಹೌದು. ಅವನಿಗೆ. ಹಾ ಹಾ ಆ ಗುರು ನಿಜವಾದ ಗುರು ಆಗಿರ್ಲಿಲ್ಲ, ಸುಮ್ನೆ ಲಾಂಛನಗಳನ್ನ ಧರಿಸಿ ಭಕ್ತರನ್ನ ಪೀಡಿಸ್ತಾ ಇರ್ತಾನೆ. ಅಂತ ಗುರುವೇನಾದ್ರೂ ಇದ್ರೆ ಅವ್ನ್ ಕರ್ಕೊಂಡ್ ಬಂದು ಮೊದ್ಲು ಅವ್ನ್ ಮೂಗನ್ ಕೊಯ್ಬೇಕು. ಮೂಗನ್ ಕೊಯ್ದ ನಂತರ ಆ ಕೆಂಪು ಇಟ್ಟಂಗಿ ಇರುತ್ತಲ್ಲ, ಇಟ್ಟಂಗಿಯನ್ನು ನೀರಲ್ಲಿ ಅದ್ದಿ, ಇಟ್ಟಂಗಿಯನ್ನ ಅದ್ದಿ ಆ ಒಂದು ರಾಡಿಯನ್ನ ಅವನ ಮುಖಕ್ಕೆ ಬಳಿದು ಕನ್ನಡಿಯನ್ನ ಅವನ ಮುಂದೆ ಹಿಡಿದು ನೋಡು ನಿನ್ ಮುಖ ಹೇಗಿದೆ ಅನ್ನೋ ಒಂದು ಶಿಕ್ಷೆ ಅದು. ಹಡಪ ಅಪ್ಪಣ್ಣನವರ ಒಂದು ಶಬ್ದಗಳು ಅಲ್ಲಿ ಆಗಿದೆ. ಇಟ್ಟಿಗೆಯ ಲದ್ದಿ ನೀರಲ್ಲಿ ಅದ್ದಿ. ಜಗಡಣ್ಣವರು ಅವ್ರ ವಚನದೊಳಗೂ ಅಪಾರ ಇಟ್ಟಿಗಿ, ಮೆಣಸಿನ್ಕಾಯಿ, ಹುಡಿ ಹೌದು ಇವೆಲ್ಲ ಹೌದು ಬಾಳ ಬರ್ತಾವ. ಹೌದು ಹೌದು. ಅವರು ನಮ್ಮ ಶರಣರ ಇವೆಲ್ಲ ಜಾಸ್ತಿ ಉಪಯೋಗ. ಅದೇ ನಮ್ಮ ಶರಣರ ಶಬ್ದಗಳು ಅವರು ಮಾತಾಡಕ್ ಶುರು ಈ ಹಡಪದ ಅಪ್ಪಣ್ಣನವರೊಳ ಐತ್ರಿ ಮೆಣಸಿನಕಾಯಿ ಹಾಕಿ ಅಂತ ಒಂದು ಹೌದು ಲೈನ್ ಹೌದು ವಚನ. ಅವನ್ನೆಲ್ಲ ಶರಣು ಅಕ್ಕ ಅವರ ಅಂದ್ರೆ ಅದನ್ನ ಶಬ್ದಗಳು ಸುಂದರವಾಗಿರ್ತವೆ. ಸ್ಥೂಲವಾಗಿ ಆ ಶಿಕ್ಷೆ ಅನ್ನತಕ್ಕಂತ ಅನ್ನೋದಕ್ಕಿಂತ ಆ ಜ್ಞಾನದ ವಿಕಾಸಕ್ಕೆ ಬೇಕಾಗಿರ್ತಕ್ಕಂಥ ಒಂದು ದೃಷ್ಟಾಂತಗಳು ಈಗ ಹಾಕಿದ್ರೆ ಏನಾಗುತ್ತೆ ಅನ್ನೋದಕ್ಕ ನೋವು ಸಂಕಟ ಬರುತ್ತಲ್ಲ, ಆ ಭಾವ ಭಕ್ತನಲ್ಲಿ ಇರ್ಬೇಕು. ಆ ಭಾವ ಇತ್ತು ನನಗೆ ಈ ತರ ಒಳಗಡೆ ಅವನ ವೇದನೆ ಶುರು ಆಗ್ಬೇಕು ಅಂತ. ಆ ವೇದನೆ ಶುರುವಾದಲ್ಲಿ ಒಂದು ನೆಲೆಗೆ ಕಾಣೋದಕ್ಕೆ ಸಾಧ್ಯ ಅನ್ನತಕ್ಕಂಥದ್ದು ಭಾವುಕಾಗಿ ಹೇಳ್ತಾರೆ. ಅಷ್ಟು ಸಾಕ್ಷಿಗಳು ಅದನ್ನ ಮಾಡೋದಕ್ಕಂತ ಕ್ರಿಯೆ ಅಲ್ಲ ಅದು. ಅದನ್ನ ಅದಕ್ಕೆ ಉಪಮೆಯಾಗಿ ತಗೊಂಡು ನಮ್ಗೆ ಅಲ್ಲಿರುವ ನೋವನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು. ಹೇಗಾಗ್ಬೋದು, ಮೂಕು ಇದು ಮತ್ತೆ ಇಟ್ಕಿನಲ್ಲಿ ಉಜ್ಜಿದ್ರೆ ಏನಾಗುತ್ತೆ, ನೋವಾಯ್ತು ಮತ್ತೆ ಇಟ್ಕಿನಲ್ಲಿ ಉಜ್ಜಿದ್ರೆ ಹೇಗಾಗುತ್ತೆ ಅನ್ನೋದಕ್ಕೆ ಭಾವವನ್ನ ಆ ನೋವು ತನ್ನೊಳಗಡೆ ಮೂಡ್ಬೇಕೇನೋ ಸ್ವಲ್ಪ ವಿಕಲ್ಪಕ್ಕೆ ಒಳಗಾಯ್ತು ಅಂತ ಅಂದಾಗ ಆ ನೆಲೆಗಳು ಮೂಡ್ಲಿ ಅನ್ನೋದೊಂದು ಭಾವ ಇರ್ಬೋದು. ನಿಖಿಲ್ ಅವರ ತಾಯಿ ಅವ್ರು ಇದ್ದೀರಾ? ನಾಗಭೂಷಣ್ ಅಕ್ಕ, ನಿಖಿಲ್ ಅವರ ತಾಯಿಯವರು ನೀಲಾ ನಾಗಭೂಷಣ್. ನೀಲಾ ನಾಗಭೂಷಣ್ ಇದ್ದೀರಾ? ನಾಗಭೂಷಣ್, ನೀಲಾ ನಾಗಭೂಷಣ್ ಈಗ ಅನೌನ್ಸ್ ಮಾಡೋಣ ಅಂತ ಇದ್ದೇವ್ರಿ ನಾನು. ಅದೇ ಇದೀರಾ? ಇಬ್ರಿದಾರಲ್ಲ ರೇಣುಕಣ್ಣ ಅವ್ರಿಬ್ರದ್ದು ಅವ್ರಿವ್ರು ಇಲ್ಲ, ಅವರು ಇಲ್ಲ, ನೀಲಾ ನಾಗಭೂಷಣ್ ಅವರು ಜಾಯ್ನ್ ಆಗಿಲ್ಲ. ಅದೇ ಅವರು ಜಾಯ್ನ್ ಆದಾಗ ಮಾತಾಡೋಣ ಬಿಡಿ. ಅವರ ಒಂದು ಹೇಳ್ಬೇಡ ಅವರ ಪರ ಅವ್ರದ್ದು ಮಗ ಒಂದು ಅದೇ ನಾನ್ ಹೇಳ್ತೀನಿ, ನಂತರ ನೀವು ಹೇಳಿ. ಇವರು ನಿಖಿಲ್ ಅನ್ನೋರು ನಮ್ಮ ವೈದ್ಯಕೀಯ ವಿದ್ಯಾರ್ಥಿಯವರು. ಅವರು ಮೊದ್ಲಿಂದಲೂ ನಾನು ಅವ್ರದ್ದೆಲ್ಲ ಗಮನಿಸಿದಾಗ ಹೀಸ್ ಅ ರ್ಯಾಂಕ್ ಹೋಲ್ಡರ್. MBBS ನಲ್ಲಿ ಪಾಂಡಿಚೇರಿಯಲ್ಲಿ ಮಾಡಿದ್ದಾರೆ, MS ಪಾಂಡಿಚೇರಿಯಲ್ಲಿ ಮಾಡಿದ್ದಾರೆ. ನಂತರ ಈಗ ಒಂದು ಅತ್ಯಂತ ಕಠಿಣವಾದ ಪರೀಕ್ಷೆ ಅದು MCH ಕ್ಯಾನ್ಸರ್ ಸರ್ಜರಿಯ ಒಂದು MCH ಆಂಕೋ ಸರ್ಜರಿಯಲ್ಲಿ MCH ಅನ್ನ ಈಗ ಏಮ್ಸ್ ಡೆಲ್ಲಿಯಲ್ಲಿ ಅವರು ಪಡೆದುಕೊಂಡಿದ್ದಾರೆ. ಇವೆಲ್ಲ ನನಗೆ ಈ ಸ್ವಾನುಭವದ ನೆಲೆಯಲ್ಲಿ ಹೇಗೆ ಹೇಳ್ಬೇಕು ಅನ್ನೋದು ಅರ್ಥ ಆಗ್ತಾ ಇಲ್ಲ, ಆದ್ರೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಬಂಧುಗಳೇ, ಈ ಪರೀಕ್ಷೆಗಳನ್ನ ಎದುರಿಸೋದು, ಈ ಪರೀಕ್ಷೆಗಳಲ್ಲಿ ತಯಾರಿ ಮಾಡ್ಕೊಂಡು ಪಾಸ್ ಆಗೋದು, ಅದಕ್ಕೆಲ್ಲ ಈಗೇನ್ ನಾವು ಮಾತಾಡಿದ್ವಲ್ಲ, ಈ ಗುರುಗಳು, ದೀಕ್ಷಾ ಗುರು, ಶಿಕ್ಷಾ ಗುರು, ಮೋಕ್ಷ ಗುರು ಅಂತ ಏನ್ ಮಾತಾಡಿದ್ವಲ್ಲ, ಇಂತಹ ಗುರುಗಳ ನೆರವಿಲ್ಲದೆ ಇವೆಲ್ಲ ಉನ್ನತ ಪರೀಕ್ಷೆಗಳನ್ನ ಪಾಸ್ ಮಾಡೋಕ್ಕಾಗೋಲ್ಲ. ನಮ್ಮ ಈ ಪೋಸ್ಟ್ ಗ್ರಾಜುಯೇಷನ್ ಮಾಡುವಾಗ ನಮಗೆ ಆ ಗುರುಗಳು ಕೊಟ್ಟಂತಹ ದೀಕ್ಷಾ ಗುರುವಣ್ಣಿ ಅಥವಾ ಶಿಕ್ಷಾ ಗುರುವಣ್ಣಿ, ಅವರು ಹೆಚ್ಚಾಗಿ ಶಿಕ್ಷಾ ಗುರುಗಳೇ ಆಗಿದ್ರು. ಹೀಗಾಗಿ ನಾವು ಈ ಉನ್ನತ ಮಟ್ಟಕ್ಕೆ ತಲುಪಿದ್ದೇವೆ, ಈ ಪರೀಕ್ಷೆಗಳನ್ನು ಪಾಸು ಮಾಡಿ ಈಗ ಆ ಒಂದು ಗುರುವಿನ ಕರುಣೆ, ನಮ್ಮ ಗುರುದೇವರ ಕರುಣೆಯಿಂದ ಈ ಸ್ಥಿತಿಯಲ್ಲಿ ಇದ್ದೇವೆ ಅನ್ನೋದಕ್ಕೆ ನಾನಷ್ಟೇ ಅಲ್ಲ, ಈಗಿರುವ ನನ್ನ ಮಗ ಇದ್ದಾಗೆ ಇದ್ದಾನೆ ಅವನು, ನಿಖಿಲ್. ಬೇರೆ ಅಲ್ಲ, ನಮ್ಮ ಮಕ್ಕಳು ಬೇರೆ ಅಲ್ಲ. ಆ ನಿಖಿಲ್ ಮಾಡಿದ ಒಂದು ಮಹೋನ್ನತ ಸಾಧನೆಗೆ ನಮ್ಮ ಸ್ವಾನುಭಾವದ ನೆಲೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೆ. ಐ ಆಮ್ ವೆರಿ ಪ್ರೌಡ್ ಆಫ್ ನಿಖಿಲ್. ನಿಖಿಲ್ಗೆ ಒಮ್ಮೆ ನಾನು ನೀಲಾ ಅಕ್ಕ ಅವ್ರಿಗೆ ಹೇಳ್ತಾ ಇದ್ದೀನಿ, ಒಮ್ಮೆ ನಮ್ಮ ಸ್ವಾನುಭಾವದ ನೆಲೆಯಲ್ಲಿ ಒಂದು 5 ನಿಮಿಷ ನಮ್ಮ ಸ್ವಾನುಭಾವದ ನೆಲೆಯಲ್ಲಿ ಇರುವ ಸದಸ್ಯರನ್ನ ಉದ್ದೇಶಿಸಿ ಸ್ವಲ್ಪ ಮಾತಾಡಿದ್ರೆ ವಾಸಿ ಇರುತ್ತೆ ಅಂತ ಹೇಳ್ತಾ, ಅವನಿಗೆ ಇನ್ನೊಮ್ಮೆ ನಮ್ಮ ಸ್ವಾನುಭಾವದ ನೆಲೆಯ ಬಳಗದಿಂದ ಅವನಿಗೆ ಗುರುದೇವರ ಕರುಣೆ ಯಾವಾಗಲೂ ನಮ್ಮ ಎಲ್ಲ ಶರಣೆಯರ ಆಶೀರ್ವಾದ ಆತನ ಮೇಲೆ ಇರಲಿ, ಅವನು ಹೀಗೆ ಯಶಸ್ವಿ ಪಥದಲ್ಲಿ, ಶಿವಯೋಗದ ಪಥದಲ್ಲಿ ಸಾಗಲಿ ಅಂತ ಹಾರೈಸುತ್ತಾ ನನ್ನ 2 ಮಾತುಗಳಿಗೆ ವಿರಾಮವನ್ನು ನೀಡುತ್ತೇನೆ. ಹೌದಪ್ಪ, ನಿಖಿಲ್ ಅವರಿಗೂ ಮತ್ತು ಅವರನ್ನ ಪಡೆದಂತ ತಂದೆ ತಾಯಿಗಳಿಗೂ
ಈ ಸ್ವಾನುಭವ ನೆಲೆಯಿಂದ ಅನಂತ ಅಭಿನಂದನೆಗಳೊಂದಿಗೆ ಇನ್ನು ಹೆಚ್ಚಿನ ಅವರು ಕ್ರಿಯಾಶೀಲವಾಗಿ ತಮ್ಮ ಕಾರ್ಯಸಿದ್ಧಿಯನ್ನ ಪಡೆಯಲಿ ಅಂತಕ್ಕಂಥದ ಅಭಿಮಾನ ಎಲ್ಲರ ಪರವಾಗಿ ನಾನು ಭಿನ್ನಿಸೋಕೆ ಇಷ್ಟಪಡ್ತೀನಿ. ಶರಣಾರ್ಥಿ. ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಿ ಅಥವಾ ಸಂಪನ್ನಗೊಳಿಸೋಣ. ಅಪ್ಪರೇ ಶರಣಾರ್ಥಿ. ಹೇಳ್ರಿ. ಅಪ್ಪರೇ ನಾನು ಅಲ್ಲಮ ಪ್ರಭುದೇವರ ವಚನ 5 ಬರ್ದಿದ್ದೀನಿ. ಮತ್ತೆ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳದ್ದು 5 ವಚನಗಳನ್ನು ಬರೆದಿದ್ದೀನಿ. ಇದನ್ನೆಲ್ಲ ಕಳಿಸ್ಕೊಡೋದಾ? ಹೌದು ಅಪ್ಪ, ಕಳಿಸ್ಕೊಡ್ಬೇಕು. ಆಯ್ತು. ನಾವು ಅಂದ್ರೆ ನೀವು ಬರೆದು ಕೊಟ್ಟ ವಚನಗಳು ಆ ಸ್ಥಳಕ್ಕೆ ಸಮರ್ಪಕವಾಗಿದೆ ಅಂತ ನೋಡ್ಕೊಂಡು ಎಲ್ಲವೂ ಸಮರ್ಪಕವಾಗಿದ್ರೆ ಎಲ್ಲಾ ವಚನಗಳನ್ನು ಆಯ್ತು ಅಪ್ಪರೇ, ಶರಣಾರ್ಥಿಗಳು. ಶರಣ. ಇಲ್ಲಿಗೆ ಸಂಪನ್ನಗೊಳಿಸೋಣ. ಸಂಪನ್ನ ಮಾಡಿ. ಇಲ್ಲಿನವರೆಗೂ ಇಂದಿನ ಸ್ವಾನುಭವ ನೆಲೆಯಲ್ಲಿ 29ನೆಯ ಒಂದು ಶಿವಯೋಗದ ಕುರಿತಾದಂತಹ ಉಪನ್ಯಾಸ ಮತ್ತು ಅನುಭವವನ್ನು ಎಡೆ ಮಾಡ್ತಕ್ಕಂಥ ಡಾಕ್ಟರ್ ದಯಾನಂದ ನೂಲೆ ಅಪ್ಪರಿಗೆ ಭಕ್ತಿಯ ಶರಣಾರ್ಥಿಗಳು ಅರ್ಪಿಸ್ತಾ, ಹಾಗೂ ಇಂದಿನ ಸ್ವಾನುಭವ ನೆಲೆಯಲ್ಲಿ ಭಾಗವಹಿಸಿ ಶ್ರದ್ಧೆಯಿಂದ ಈ ಅನುಭವವನ್ನ ತಾವು ಆಲಿಸಿದಂತ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು ಅರ್ಪಿಸ್ತಾ, ನಾಳೆ ಭಕ್ತ ಸ್ಥಳದ ಮುಂದಿನ ವಚನವನ್ನ ನಾವು ಗುಂಪಿನಲ್ಲಿ ಹಾಕಲಾಗುತ್ತೆ. ತಾವುಗಳು ತಮ್ಮ ಅನುಭವಕ ನೆಲೆಯಲ್ಲಿ ಆ ವಚನದ ಮೇಲೆ ತಮ್ಮ ಅನುಭವ ಎಡೆ ಮಾಡ್ಬೇಕು ಅಂತ ವಿನಯಿಸ್ಕೊಂತ ಇಲ್ಲಿಗೆ ಸ್ವಾನುಭವ ನೆಲೆಯ ಸದ್ಭಾವಕ್ಕೆ ಸಪ್ಪನ್ನಗೊಳಿಸೋಣ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನನಗೆ ನೀನಲ್ಲದೆ ಮತಾರಿಲ್ಲವಯ್ಯ ಕೂಡಲ ಸಂಗಮ ದೇವ. ಹಾಲಲ್ಲದು ನೀರಲ್ಲದು ನಿಮ್ಮೆಯ ಧರ್ಮ. ಶರಣಸತಿ ಲಿಂಗಪತಿ ಜೈ ಗುರು ಬಸವೇಶ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ಜೈ ಬಸವ. ಶರಣಾರ್ಥಿ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು.